ಎಲ್ಲ ನಿರ್ದೇಶಕರು ವೇದಿಕೆ ಮೇಲೆ ಬರಬೇಕಂತ ಕೋರ್ತೇನೆ. ಇವತ್ತೊಬ್ಬರು ನಮ್ಮ ಹೊಸ ನಿರ್ದೇಶಕರು ಅಂದ್ರೆ ಪ್ರೊಫೆಷನಲ್ ಡೈರೆಕ್ಟ್ರಾಗಿ ಒಬ್ಬರನ್ನ ನಾಮಕರಣ ಮಾಡಿದ್ದೀವಿ. ಅವರು ಕರ್ನಲ್ ವೆಂಕಟೇಶ್ ನಾಯ್ಕ ಅಂತೇಳಿ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ತೇನೆ. ಸರಿ ಬಸಲಿಗೆ ಹಬ್ಬದವ್ರೆ ಬನ್ನಿ, ವೇದಿಕೆ ಬನ್ನಿ. ನೀಲಂಗಿಯವರು, ಗಿರೀಶ್, ಭಂಡಾರಿಯವರು, ಚಂದ್ರಶೇಖರ್, ಅನ್ನಪೂರ್ಣ ಪಾಟೀಲ್, ವಿಜಯಲಕ್ಷ್ಮಿ ಮೇಡಮ್, ಪ್ರಭು ಬಿರಾದಾರ್, ಪ್ರಭು ಚಿತಾಪುರ್, ಚಾಮರಸ್ ಮಾಲಿ ಪಾಟೀಲ್ರು ಬರ್ಬೇಕು ಸರ್, ಮೇಲೆ ಬನ್ನಿ. ಬರೀ ಸಲಹೆಗಾರ ಇರಬೇಕು, ಬರೀ ಅಡ್ವೈಸರ್. ಅಲ್ಲೇ ಬರ್ತಾರೆ ಅಲ್ಲೇ. ಇವತ್ತಿನ ಮಹಾಸಭೆಗೆ ಒಬ್ಬರು ಮುಖ್ಯ ಅತಿಥಿಗಳಿಗೆ ಬರೋರಿದ್ದಾರೆ. ಬಹುಶಃ ಅವರು 12 ಗಂಟೆ ನಂತರ ಬರ್ಬೋದು. ಶರಣೇಗೌಡರು ಅಂತೇಳಿ, ಶರಣೇಗೌಡ ಪಾಟೀಲ್ ಅಂತೇಳಿ, ಅವರು ನಮ್ಮ ಸಂಯುಕ್ತ ಸಹಕಾರಿ ವ್ಯವಸ್ಥಾಪಕ ನಿರ್ದೇಶಕರು. ಅವರು ಬಂದು ಜಾಯ್ನ್ ಆಗ್ತಾರೆ. ಇನ್ನು ಸಭೆಯನ್ನು ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಈಗ ಸಾಮಾನ್ಯ ಸಭೆಯನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸದಸ್ಯರು, ಆನ್ಲೈನ್ನಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಸುಮಾರು ಜನ ಆನ್ಲೈನಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ಸ್ವಾಗತಿಸುತ್ತಾ ಈಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲನೇದಾಗಿ ಪ್ರಾರ್ಥನೆ, ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ದಯವಿಟ್ಟು 1 ನಿಮಿಷ ಎದ್ದೇಂದಿರಬೇಕಂತ ಕೇಳ್ತಾರೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. ಭಾರತ ಜನनीय तनुजाते, जय हे कर्नाटक माते, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ತನ್ನ ಷಡಕ್ಷರಿ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕಾರ್ಯಸೂಚಿಯ ಪ್ರಕಾರ ವಾರ್ಷಿಕ ಸಾಮಾನ್ಯ ಸಭೆಯ ಸೂಚನಾ ಪತ್ರವನ್ನು ಓದಿ ದಾಖಲಿಸುವುದು. ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥಪ್ಪನವರು ಸೂಚನಾ ಪತ್ರವನ್ನು ಓದಬೇಕು. ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ, ರಾಜಾಜಿನಗರ, ಬೆಂಗಳೂರು 12ನೇ ವಾರ್ಷಿಕ ವರದಿಯ 2023-24 ನೋಟಿಸು.
ದಿನಾಂಕ 31/3/2024 ಪೂರ್ಣಗೊಂಡ 2023-24ನೇ ಸಾಲಿನ 12ನೇ ವಾರ್ಷಿಕ ಸಾಮಾನ್ಯ ಸಭೆಯು ನಮ್ಮ ಸಹಕಾರಿ ಅಧ್ಯಕ್ಷರಾದ ಶ್ರೀ ವಿ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ 1/9/2024 ಭಾನುವಾರ ಬೆಳಗ್ಗೆ 11:30 ಗಂಟೆಗೆ ಕರ್ನಾಟಕ ಎಂಜಿನಿಯರ್ಸ್ ಅಕಾಡೆಮಿ, ಕಮಲಾನಗರ, ಬೆಂಗಳೂರು ಇಲ್ಲಿ ಈ ಕೆಳಕಂಡ ವಿಷಯಗಳನ್ನು ಪರಿಶೀಲಿಸಿ ಅಂಗೀಕರಿಸಲು ಕರೆಯಲಾಗಿದೆ. ಮಾನ್ಯ ಸದಸ್ಯರು ಸಕಾಲಕ್ಕೆ ಆಗಮಿಸಿ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬೇಕಾಗಿ ಕೋರಿಕೆ. ಕಾರ್ಯಕ್ರಮಗಳು ಈ ಕೆಳಗಿನಂತಿವೆ. ಮೊದಲಿಗೆ ಪ್ರಾರ್ಥನೆ, ನಂತರ ವಾರ್ಷಿಕ ಸಾಮಾನ್ಯ ಸಭೆಯ ಸೂಚನಾ ಪತ್ರವನ್ನು ಓದಿ ದಾಖಲಿಸುವುದು, ವರದಿ ಸಾಲಿನಲ್ಲಿ ಮರಣ ಹೊಂದಿದ ಸಹಕಾರಿ ಸದಸ್ಯರಿಗೆ ಶ್ರದ್ಧಾಂಜಲಿ, ಅಧ್ಯಕ್ಷರಿಂದ ಸ್ವಾಗತ ಭಾಷಣ. ದಿನಾಂಕ 10/9/2023 ನಡೆದ 2022-23ನೇ ಸಾಲಿನ 11ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ದಾಖಲು ಮಾಡುವುದು. 2023-24ನೇ ಸಾಲಿನ ಆಡಳಿತ ಮಂಡಳಿ ವರದಿಯ ಮಂಡನೆ ಮತ್ತು ಅನುಮೋದನೆ. 2023-24ನೇ ಸಾಲಿನ ಲೆಕ್ಕ ಪರಿಶೋಧಕರಿಂದ ಪರಿಶೀಲಿಸಲ್ಪಟ್ಟ ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಅಂಗೀಕರಿಸುವುದು. 2023-24ನೇ ಸಾಲಿನ ನಿವ್ವಳ ಲಾಭದ ಹಂಚಿಕೆಯನ್ನು ಅನುಮೋದಿಸುವುದು. 2023-24ನೇ ಸಾಲಿನಲ್ಲಿ ಅಂದಾಜು ವೆಚ್ಚಕ್ಕಿಂತ ಮೇಲ್ಪಟ್ಟ ವೆಚ್ಚವಾಗಿರುವುದನ್ನು ಅನುಮೋದಿಸುವುದು. 2024-25 ಹಾಗೂ 2025-26ನೇ ಸಾಲಿಗೆ ಅಂದಾಜು ಆಯವ್ಯಯವನ್ನು ಅನುಮೋದಿಸುವುದು. 2024-25ನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು ಹಾಗೂ ಸಂಭಾವನೆಯನ್ನು ನಿಗದಿಪಡಿಸುವುದು. ನಿರ್ದೇಶಕರಿಗೆ ಮತ್ತು ಅವರ ಸಂಬಂಧಿಕರಿಗೆ ನೀಡಿದ ಸಾಲಗಳು ಮತ್ತು ಮುಂಗಡಗಳು ಮತ್ತು ಸುಸ್ತಿ ಸಾಲಗಳು ಯಾವುದಾದರೂ ಇದ್ದಲ್ಲಿ ಸುಸ್ತಿ ಸಾಲಗಳ ವಸೂಲಾತಿಗೆ ಕೈಗೊಂಡ ಕ್ರಮದ ಪರಿಶೀಲನೆ. ವರದಿ ವರ್ಷದಲ್ಲಿ ಸದಸ್ಯರು ನೇಮಿಸಿಕೊಂಡಿದ್ದು ಮತ್ತು ಸದಸ್ಯತ್ವ ಹಿಂಪಡೆದ ಬಗೆಗಿನ ಸಂಕ್ಷಿಪ್ತ ವರದಿ. ಸಹಕಾರಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ವ್ಯವಸ್ಥಾಪಕರು, ಆಂತರಿಕ ಲೆಕ್ಕಪರಿಶೋಧಕರು ಮತ್ತು ಆರ್ಥಿಕ ಸಲಹೆಗಾರರ ಸೇವಾವಧಿಯ ಮುಂದುವರಿಕೆಯ ಅನುಮೋದನೆ. ಇತರ ಸಹಕಾರಗಳೊಂದಿಗೆ ಹೊಂದಿರುವ ಸದಸ್ಯತ್ವದ ವರದಿ. ಕಟ್ಬಾಕಿ ಸಾಲಗಳನ್ನು ಏಕಕಂತಿನಲ್ಲಿ ತೀರುವಳಿ ಮಾಡಿರುವ ಕ್ರಮವನ್ನು ಅನುಮೋದಿಸುವುದು. ಆಡಳಿತ ಮಂಡಳಿ ನಿರ್ದೇಶಕರುಗಳ ಅಧ್ಯಯನ ಪ್ರವಾಸವನ್ನು ಅನುಮೋದಿಸುವುದು. ಸಹಕಾರಿಯ NKK ಚಾರಿಟಬಲ್ ಟ್ರಸ್ಟ್ ನೋಂದಣಿ ಪ್ರಕ್ರಿಯೆ ವಿಳಂಬವಾಗಿರುವ ಬಗ್ಗೆ. ಸಹಕಾರಿಯ ರಾಯಚೂರು ಶಾಖೆಯಲ್ಲಿ ಪಿಗ್ಮಿ ಠೇವಣಿ ಯೋಜನೆ ಅನುಷ್ಠಾನಗೊಳಿಸಿರುವ ಬಗ್ಗೆ. ಸಹಕಾರಿಯ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಜಂಟಿ ಸಹಭಾಗಿತ್ವದ ಸಹೋದ್ಯಮದಲ್ಲಿ ಭಾಗವಹಿಸುವಿಕೆ ಕುರಿತು ಕ್ರಮವಾಗದಿರುವ ಬಗ್ಗೆ. ಸಹಕಾರಿಯಲ್ಲಿ ಪ್ರಸ್ತುತವಿರುವ ಹಳೆ ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನವನ್ನು ಖರೀದಿಸಲು ಅನುಮತಿಸುವ ಬಗ್ಗೆ. ಅಧ್ಯಕ್ಷರ ಅನುಮತಿಯೊಂದಿಗೆ ಚರ್ಚಿಸಬಹುದಾದ ಇತರ ವಿಷಯಗಳು. ನಂತರ ವಂದನಾರ್ಪಣೆ. ಧನ್ಯವಾದಗಳು ಸರ್. ಕಾರ್ಯಸೂಚಿಯ ಪ್ರಕಾರ ವರದಿ ಸಾಲಿನಲ್ಲಿ ಮರಣ ಹೊಂದಿದ ಸಹಕಾರಿ ಸದಸ್ಯರಿಗೆ ಶ್ರದ್ಧಾಂಜಲಿ. ನಮ್ಮ ಬಸವಲಿಂಗಪ್ಪ ಶಾವಂತಿಗೆ ನಿರ್ದೇಶಕರು ಅವರ ಹೆಸರುಗಳನ್ನು ಓದಬೇಕು. ಓದಿದ ನಂತರ ಎಲ್ಲರೂ ದಯವಿಟ್ಟು 1 ನಿಮಿಷ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಕಳೆದ 1 ವರ್ಷದಲ್ಲಿ ನಮ್ಮಲ್ಲಿ ಸದಸ್ಯರಾಗಿರ್ತಕ್ಕಂಥ 9 ಜನ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರಿಗೆ ಈ ಕ್ಷಣದಲ್ಲಿ ನಾವು ಶ್ರದ್ಧಾಂಜಲಿ ಅರ್ಪಿಸೋದು ನಮ್ಮ ಕರ್ತವ್ಯ ಆಗಿರ್ತದೆ. ಅವರ ಹೆಸರು, ನಮ್ಮಲ್ಲಿರ್ತಕ್ಕಂಥ ಮೆಂಬರ್ಶಿಪ್ ನಂಬರು, ಎಷ್ಟು ಶೇರ್ಸ್ ಇದ್ದಾವೆ, ಯಾವಾಗ ಅವರು ನಮ್ಮನ್ನು ಅಗಲಿದ್ದರಿಂದ ತಮ್ಮ ಮುಂದೆ ವಿಷಯನ ಪ್ರಸ್ತಾಪ ಮಾಡ್ತೀವಿ. ಇದರ ನಂತರ ಅವ್ರ ಶ್ರದ್ಧಾಂಜಲಿಯಾಗಿ 1 ನಿಮಿಷ ಮೌನಾಚರಣೆ ಎಲ್ಲರೂ ಸೇರಿ ಮಾಡುವ. ಮೊದಲನೇದಾಗಿ ಶ್ರೀಯುತ ವಿರೂಪಾಕ್ಷಯ್ಯ HM ಅಂತೇಳಿ ಅವರು ಸದಸ್ಯತ್ವ ಸಂಖ್ಯೆ 1347, 5 ಶೇರ್ ನಮ್ಮ ಹತ್ರ ಇತ್ತು. 21/7/2023 ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಡಾಕ್ಟರ್ ಸುಮಿತ್ರಾ ಬಾಬು ಅಂತೇಳಿ ಅವರು ಡಾಕ್ಟರ್ ಬಾಬು ಕೂಡ ನಮ್ಮ ನಿರ್ದೇಶಕರು ಕೂಡ. ಅವ್ರ ಮನೆಯವರು. ಅವ್ರದ್ದು 860 ಮೆಂಬರ್ಶಿಪ್ ಶೇರ್ ನಂಬರ್ ಆಫ್ ಶೇರ್ಸ್ 200 ಶೇರ್ಸ್ ಹೊಂದಿದ್ದರು. 29/12/2023 ನಮ್ಮನ್ನೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಶ್ರೀಯುತ ನಾಡಗೌಡ ಕಂದಕೂರು ಅಂತೇಳಿ ಮೆಂಬರ್ಶಿಪ್ ನಂಬರ್ 1883, 5 ಶೇರ್ ಇತ್ತು. ಇವರು 28/1/2024 ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಮೃತ್ಯುಂಜಯ ಸ್ವಾಮಿ ಅಂತೇಳಿ ರಾಯಚೂರಿನವರು. ಇವರು
2562 ಸದಸ್ಯತ್ವ ಸಂಖ್ಯೆ 1 ಷೇರಿತ್ತು. 18/2/2024 ಅವರು ಮರಣ ಹೊಂದಿದ್ದಾರೆ. ಶ್ರೀ ಕುಮಾರ್ ಅಂಥೇಳಿ 1807 ಸದಸ್ಯತ್ವ ಸಂಖ್ಯೆ 1 ಷೇರು 13/3/2024 ಅವರು ಮರಣ ಹೊಂದಿದ್ದಾರೆ. ಶ್ರೀ ಅಶೋಕ್ ಅಂತೇಳಿ ಇವರು ಕೂಡ ನಮ್ಮ ರಾಯಚೂರು ಮೆಂಬರು. 2859 ಅವರ ಸದಸ್ಯತ್ವದ ಸಂಖ್ಯೆ 1 ಷೇರಿತ್ತು. 28/4/2024 ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಶ್ರೀ ದಂಡಪ್ಪ ಹಳಿಮನಿ 2175 ಸದಸ್ಯತ್ವ ಸಂಖ್ಯೆ 1 ಷೇರು 12/6/2024 ಮರಣ ಹೊಂದಿದ್ದಾರೆ. ಶ್ರೀ ವಿನಯ್ ಕುಮಾರ್ ಪಾಟೀಲ್ ಇದು ರಾಯಚೂರಿನವರು ಕೂಡ, ರಾಯಚೂರು ನಮ್ಮ ಬ್ರಾಂಚಿನ ಸದಸ್ಯರು. 534 ಸದಸ್ಯತ್ವ ಸಂಖ್ಯೆ 1 ಸದಸ್ಯತ್ವ ಷೇರಿತ್ತು. 29/6/2024 ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಕೊನೆಯದಾಗಿ ಡಾಕ್ಟರ್ ಶ್ರೀಶೈಲಪ್ಪ ಎ ಕಸ್ತೂರಿ ಅವರು ಇತ್ತೀಚೆಗೆ ಈಗ 2 ದಿನದ ಹಿಂದೆ ಅವರು ಕೂಡ ನಮ್ಮ ಸಿಟಿ ಹಾಸ್ಪಿಟ್ಲು ಒಬ್ಬ ನಿರ್ದೇಶಕರಾಗಿದ್ದರು. 1493 ಅವ್ರದ್ದು ಸದಸ್ಯತ್ವ ಸಂಖ್ಯೆ 5 ಷೇರಿತ್ತು. 29/8/2024 ಸುಮಾರು ಈಗ ಒಂದು 2-3 ದಿವಸದ ಮಾತ್ರ ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಇವರಿಗೆಲ್ಲ ದೇವರು ಅವರ ಒಂದು ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ, ಅವರ ಮನೆಯವರಿಗೂ ಕೂಡ ಧೈರ್ಯ ಕೊಡಲಿ. ಎಲ್ಲರೂ ಈ ಒಂದು ಆಗಲಿಕೆಯನ್ನು ತಡ್ಕೊಳ್ಳೋಂಥ ಧೈರ್ಯ ದೇವರು ಅವರಿಗೆ ಕೊಡಲಿ ಅಂತ ಪ್ರಾರ್ಥಿಸಿ ತಮ್ಮಲ್ಲಿ ವಿನಿಸ್ತಾ ಇದ್ದೇನೆ. ಎಲ್ಲರೂ ದಯವಿಟ್ಟು ಎದ್ದು ನಿಂತ್ಕೊಂಡು 1 ನಿಮಿಷ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕಾರ್ಯಸೂಚಿಯ ಪ್ರಕಾರ ಅಧ್ಯಕ್ಷರ ಸ್ವಾಗತ ಭಾಷಣ ಇದೆ. ಮಾನ್ಯರೇ, ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಇದರ 12ನೇ ವಾರ್ಷಿಕ ಸಾಮಾನ್ಯ ಸಭೆಗೆ ಭಾಗವಹಿಸಿದ ಎಲ್ಲ ಸದಸ್ಯರನ್ನು ಹಾಗೂ ಆನ್ಲೈನ್ನಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸಹಕಾರಿಯು 2012 ಸಾಲಿನಲ್ಲಿ ಪ್ರಾರಂಭಗೊಂಡು ಪ್ರಸ್ತುತ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ 13ನೇ ವರ್ಷದಲ್ಲಿ ಮುನ್ನಡೆಯುತ್ತಿದೆ. ಕಳೆದ 12 ವರ್ಷಗಳಲ್ಲಿ ನಮ್ಮ ಸಹಕಾರಿಯು ಎಲ್ಲ ಸದಸ್ಯರ ಪ್ರೀತಿ, ವಿಶ್ವಾಸ, ಅಭಿಮಾನ ಹಾಗೂ ಸಹಕಾರದಿಂದ ವರ್ಷದಿಂದ ವರ್ಷಕ್ಕೆ ಎಲ್ಲ ಆರ್ಥಿಕ ವಿಷಯಗಳಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ದಾಖಲಿಸಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದಲ್ಲಿ ನಮ್ಮ ಸಹಕಾರಿಯು ಎಲ್ಲ ಪ್ರಮುಖ ಹಣಕಾಸು ವಿಷಯಗಳಲ್ಲಿ ಬೆಳವಣಿಗೆ ಸಾಧಿಸುವುದನ್ನು ಗುರುತಿಸಬಹುದು. ದಿನಾಂಕ 10/9/2023 ನಡೆದ ಸಹಕಾರಿ 11ನೇ ವಾರ್ಷಿಕ ಸಾಮಾನ್ಯ ಸಭೆ ನಡವಳಿಕೆಗಳು ಹಾಗೂ ದಿನಾಂಕ 31/3/2024 ಅಂತ್ಯಗೊಂಡ ಲೆಕ್ಕ ಪರಿಶೋಧಕರ ವರದಿ ಹಾಗೂ ಸದರಿ ಸಾಲಿನ ಹಣಕಾಸು ತಕ್ತೆಗಳನ್ನು ಹಾಗೂ ವಾರ್ಷಿಕ ವರದಿಗಳನ್ನು ಈಗಾಗಲೇ ನಮಗೆ ಇಮೇಲ್ ಮುಖಾಂತರ ಕಳಿಸಲಾಗಿದ್ದು ಅವುಗಳನ್ನು ಓದಿರುವುದೆಂದು ಭಾವಿಸಿರುತ್ತೇನೆ. ತಾವೆಲ್ಲರೂ ಸಹಕಾರಿಯ ಪ್ರಸ್ತುತ ವಾರ್ಷಿಕ ಆಡಳಿತ ಮಂಡಳಿ ವರದಿ ಹಾಗೂ ದಿನಾಂಕ 31/3/2024 ಹಣಕಾಸು ತಕ್ತೆಗಳನ್ನು ಗಮನಿಸಿರುವುದೆಂದು ಭಾವಿಸುತ್ತೇನೆ. ಕಳೆದ 12 ವರ್ಷಗಳಲ್ಲಿ ನಮ್ಮ ಸಹಕಾರಿಯು ಹೆಚ್ಚಿನ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಜೊತೆಗೆ ತನ್ನ ಸದಸ್ಯರಿಗೆ ಸಾಲ ಮತ್ತು ಮುಂಗಡಗಳನ್ನು ಮೂಲಕ ಅವರ ಆರ್ಥಿಕ ಅವಶ್ಯಕತೆಗಳಿಗೆ ಪೂರೈಸಲು ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡು ಮಾನ್ಯ ಸದಸ್ಯರು ಗಮನಿಸಲು ಕೋರುತ್ತೇನೆ. ಈ ಬಗ್ಗೆ ಅಂಕಿಅಂಶಗಳ ವಿವರ ಹಾಗೂ ಟಿಪ್ಪಣಿಯನ್ನು ಆಡಳಿತ ಮಂಡಳಿಯ ವರದಿಯಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಪ್ರಸ್ತುತ ವರ್ಷದಲ್ಲಿ ಠೇವಣಿಯು ಬೆಳವಣಿಗೆ ಹಾಗೂ ಸಾಲಗಳು ವಿತರಣೆಯಲ್ಲಿ ಹೆಚ್ಚು ಪ್ರಗತಿ ಹೊಂದಲಾರದನ್ನು ತಾವು ಗಮನಿಸಿರಬಹುದು. ಇದು ಒಂದು ಕಾರ್ಯತಂತ್ರದ ಹೆಜ್ಜೆಯಾಗಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಆದರೆ ಸಹಕಾರಿಯ ಷೇರು ಬಂಡವಾಳ, ಹೂಡಿಕೆಗಳು, ದುಡಿಯುವ ಬಂಡವಾಳ, ಲಾಭಾಂಶ ಹಾಗೂ ಒಟ್ಟು ವ್ಯವಹಾರದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಸಾಧಿಸಿರುವುದನ್ನು ಗುರುತಿಸಬಹುದಾಗಿದೆ. ಮೇಲೆ ತಿಳಿಸಿದ ಸಕಾರಾತ್ಮಕ ಬೆಳವಣಿಗೆಗೆ ಸದಸ್ಯರ ಸಕ್ರಿಯ ಸಹಕಾರ, ಆಡಳಿತ ಮಂಡಳಿ ಸದಸ್ಯರ ಹಾಗೂ ಸಹಕಾರಿ ಸಿಬ್ಬಂದಿಯ ಸಂಪೂರ್ಣ ಸಹಕಾರದಿಂದ ಈ ಪ್ರಗತಿಯನ್ನು ಸಾಧಿಸಲಾಗಿದೆ ಎಂದು ಅಭಿಮಾನಪೂರ್ವಕವಾಗಿ ಹೇಳಲು ಅಪೇಕ್ಷಿಸುತ್ತೇನೆ. 2023ನೇ ಸಾಲಿನಲ್ಲಿ ಸಾಲ ವಿತರಣೆಯ ವಿಷಯದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಲಾಗಿದೆ ಹಾಗೂ ಸಾಲ ವಸೂಲಾತಿ ಬಗ್ಗೆ ಕಾನೂನು ಕ್ರಮಗಳು ಸೇರಿದಂತೆ ಭಾಳಷ್ಟು ಕ್ರಮಗಳನ್ನು ಕೈಗೊಂಡು ಸಾಲ ಖಾತೆಗಳನ್ನು
ಸುಸ್ಥಿತಿಯಲ್ಲಿಡುವ ಪ್ರಯತ್ನ ಮಾಡಲಾಗಿದೆ ಮತ್ತು ಸತತ ಪ್ರಯತ್ನದಿಂದ ಕೆಲವು ಸಾಲಗಾರರಿಂದ ಏಕಕಾಲಿಕ ತೀರುವಳಿಯಲ್ಲಿ ಸಾಲ ವಸೂಲಾತಿ ಮಾಡಿ ಕೆಲವು ಸುಸ್ಥಿ ಸಾಲಗಳನ್ನು ಸೂಕ್ತ ಮಾಡಲಾಗಿದೆ. 2023-24 ಸಾಲಿನಲ್ಲಿ ಠೇವಣಿಗಳ ಮೇಲಿನ ಬಡ್ಡಿ ದರಗಳನ್ನು ಯಥಾಸ್ಥಿತಿ ಕಾಯ್ದುಕೊಂಡು ವ್ಯಾವಹಾರಿಕ ಖರ್ಚುಗಳನ್ನು ಹಾಗೂ ಆಡಳಿತಾತ್ಮಕ ವೆಚ್ಚಗಳನ್ನು ಹತೋಟಿಯಲ್ಲಿಡಲಾಗಿದೆ. ಪರಿಣಾಮವಾಗಿ 2022-23 ಸಾಲಿನಲ್ಲಿ 2023-24 ಸಾಲಿನಲ್ಲಿ ನಿವ್ವಳ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಲಾಭ ಗಳಿಸಿರುವುದನ್ನು ಗಮನಿಸಬಹುದು ಮತ್ತು ಪ್ರಸ್ತುತ ವರ್ಷದಲ್ಲಿ ಸಾಕಷ್ಟು ಅವಕಾಶಗಳನ್ನು ಒದಗಿಸಿ ಹಣಕಾಸಿನ ಸ್ಥಿತಿಯನ್ನು ಸದೃಢಗೊಳಿಸಲಾಗಿದೆ ಎಂದು ತಿಳಿಸಲು ಅಪೇಕ್ಷಿಸುತ್ತೇನೆ. 2024-25 ಮತ್ತು 2025-26 ಸಾಲುಗಳಿಗೆ ಸರಾಸರಿ 8ರ ಬೆಳವಣಿಗೆಯೊಂದಿಗೆ ಪ್ರಮುಖ ಹಣಕಾಸು ಬಾಬ್ತುಗಳನ್ನು ಸಾಧಿಸಬಹುದಾದ ಗುರಿಗಳನ್ನು ಹಾಕಿಕೊಳ್ಳಲಾಗಿದೆ. 2024-25ನೇ ಸಾಲಿನಲ್ಲಿ ನಿವ್ವಳ ಲಾಭದ ಗುರಿಯನ್ನು 1,20,00,000 ಹಾಗೂ 2025-26 ಸಾಲಿನಲ್ಲಿ 1,30,00,000 ನಿಗದಿಪಡಿಸಿರುತ್ತೇವೆ. ಮುಂದಿನ ದಿನಗಳಲ್ಲಿ ಸಹಕಾರಿ ಸ್ವಂತ ನಿಧಿಗಳನ್ನು ಬಲಪಡಿಸಿಕೊಂಡು ಇನ್ನಷ್ಟು ಆರ್ಥಿಕವಾಗಿ ಸದೃಢ ಹೊಂದಲು ಬೇಕಾದಂಥ ಕ್ರಮವಿಡಲು ನಿರ್ಧರಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹ ಮತ್ತು ಸಹಕಾರಿ ವ್ಯವಹಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವುದರಿಂದ ಆಡಳಿತ ಮಂಡಳಿ ವರದಿಯಲ್ಲಿ ವಿವರಿಸುವಂತೆ ನಿಗದಿತ ಗುರಿಯನ್ನು ಮುಟ್ಟುವ ವಿಶ್ವಾಸವನ್ನು ಹೊಂದಿದ್ದೇವೆ. ನಮ್ಮ ಸಹಕಾರಿಯ ಹೂಡಿಕೆ 2.5 ಕೋಟಿಯಷ್ಟು ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಮಾಡಿದ್ದು ತಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ತರಲಾಗಿದೆ. ಇದು ಕೂಡ ನಮ್ಮ ಕಳವಳಕ್ಕೆ ಕಾರಣವಾಗಿದೆ. ನಮ್ಮ ಠೇವಣಿ ವಾಪಸ್ ಪಡೆಯುವ ಭರವಸೆ ಇದ್ದರೂ ಕೂಡ ಸದರಿ ಠೇವಣಿಯ ಅಪಾಯದ ಆತಂಕ ಇದ್ದೇ ಇರುತ್ತದೆ. ಆದ್ದರಿಂದ ಪ್ರಸ್ತುತ ವರ್ಷದಲ್ಲಿ ಬ್ಯಾಂಕಿನ ಲಾಭಾಂಶದಲ್ಲಿ ಹೆಚ್ಚಿನ ಅವಕಾಶ ಮಾಡಲಾಗಿದ್ದು ಪ್ರಸ್ತುತವಾಗಿ ₹45,85,000 ಪ್ರಾವಿಷನ್ ಇರುತ್ತದೆ. ಮುಂದಿನ ವರ್ಷದಿಂದ ಹೆಚ್ಚಿನ ಅವಕಾಶ ಕಲ್ಪಿಸಿ ಸಹಕಾರಿ ಸಂಘದ ಆರ್ಥಿಕ ಬಲಿಷ್ಠತೆಗೆ ಹೆಚ್ಚಿನ ಕ್ರಮವಿಡಲಾಗುವುದು. ಸಹಕಾರಿ ರಾಯಚೂರು ಶಾಖೆಯ ಪ್ರಗತಿ. ಸಹಕಾರಿ ವ್ಯವಹಾರವನ್ನು ಉದ್ದೇಶದಿಂದ ರಾಯಚೂರಿನಲ್ಲಿ ಹೊಂದಿರುವ ಶಾಖೆ ವ್ಯವಹಾರವನ್ನು ಉದ್ದೇಶಿಸುವ ಮೂಲಕ ದಿನಾಂಕ 31/3/24 ಅಂತ್ಯಕ್ಕೆ ₹36,53,000 ಲಾಭ ಗಳಿಸಿರುವುದನ್ನು ತಿಳಿಸಲು ಸಂತೋಷವಾಗುತ್ತದೆ. ದಿನಾಂಕ 31/3/23 ಅಂತ್ಯಕ್ಕೆ ಶಾಖೆಯು ಲಾಭ ₹21,75,000 ಇತ್ತು. ಶಾಖೆ ಪ್ರಭಾವಗೊಂಡು ಕೇವಲ 5 ವರ್ಷಗಳಲ್ಲಿ ಹಣಕಾಸು ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸುವ ಜೊತೆಗೆ ಲಾಭಾಂಶ ಗಳಿಸುವುದನ್ನು ಶುಭಸೂಚಕವಾಗಿರುತ್ತದೆ. ಶಾಖೆಯ ಹಣಕಾಸು ವ್ಯವಹಾರಗಳನ್ನು ವೃದ್ಧಿಗೊಳಿಸಿ ಲಾಭಾಂಶದ ಪ್ರಮಾಣವನ್ನು ಹೆಚ್ಚಿಸಲು ಅಗತ್ಯ ಕ್ರಮವಿಡಲಾಗುವುದು. ನಿವ್ವಳ ಲಾಭ ಮತ್ತು ಲಾಭಾಂಶ ವರದಿ ವರ್ಷ ಅಂದರೆ 2023-24 ಸಾಲಿನಲ್ಲಿ ಸಹಕಾರಿಯ 1,10,00,000 ನಿವ್ವಳ ಲಾಭ ಗಳಿಸಿರುತ್ತದೆ. 2022-23 ಸಾಲಿನಲ್ಲಿ 1,04,000 ಲಾಭ ಗಳಿಸಿತ್ತು. ನಮ್ಮ ಸಹಕಾರಿಯು 2013-14ರಿಂದ ಅಂದರೆ ಸಹಕಾರಿ ಪ್ರಾರಂಭ ವರ್ಷದಿಂದ ಲಾಭಾಂಶದಲ್ಲಿ ಡಿವಿಡೆಂಡನ್ನು ವಿತರಿಸಲಾಗಿರುತ್ತದೆ ಹಾಗೂ ಕಳೆದ ವರ್ಷ 10% ಡಿವಿಡೆಂಡ್ ನೀಡಲಾಗಿತ್ತು. ಆಡಳಿತ ಮಂಡಳಿಯು 2023-24 ಸಾಲಿಗೆ ಡಿವಿಡೆಂಡನ್ನು 10%ರಂತೆ ಪಾವತಿಸಲು ಶಿಫಾರಸು ಮಾಡಿರುತ್ತದೆ. 2023-24 ಸಾಲಿನ ಡಿವಿಡೆಂಡ್ ಘೋಷಣೆ ಬಗ್ಗೆ ವ್ಯಾಪಕ ಚರ್ಚೆ ಹಾಗೂ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುತ್ತದೆ. ಸಹಕಾರಿ ವೆಬ್ಸೈಟನ್ನು 10ನೇ ವಾರ್ಷಿಕ ಸಭೆಯಲ್ಲಿ ಅನಾವರಣ ಮಾಡಲಾಗಿದೆ. ಇದರಿಂದಾಗಿ ಸದಸ್ಯರ ಹಾಗೂ ಸಹಕಾರಿಯ ಸಂಬಂಧ ಬಹಳ ಸಮೀಪವಾಗಿರುತ್ತದೆ ಮತ್ತು ಸುಲಲಿತ ಹಾಗೂ ಸರಳವಾಗಿ ಸಂಪರ್ಕಿಸಲು ಬಹಳ ಅನುಕೂಲವಾಗಿರುತ್ತದೆ. ಮಾನ್ಯ ಸದಸ್ಯರು ಇದರ ಪ್ರಯೋಜನ ಪಡೆಯಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಸಹಕಾರಿಯ ಅಭಿವೃದ್ಧಿ ದೃಷ್ಟಿಯಿಂದ ಆಡಳಿತ ಮಂಡಳಿ ನಿರ್ದೇಶಕರು ಅಧ್ಯಯನ ಪ್ರವಾಸವನ್ನು ಪ್ರಸಕ್ತ ಸಾಲಿನಲ್ಲಿ ಗುಜರಾತ್ ರಾಜ್ಯದಲ್ಲಿರುವ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳಿಗೆ ಭೇಟಿ ನೀಡುವ ಮೂಲಕ ಅಧ್ಯಯನ ಮಾಡಲು ಹಮ್ಮಿಕೊಳ್ಳಲಾಗಿದೆ. ರಾಯಚೂರು ಶಾಖೆಯಲ್ಲಿ ಪಿಗ್ಮಿ ಠೇವಣಿ ಯೋಜನೆ ಅನುಷ್ಠಾನ ಮಾಡಲಾಗಿದೆ. NKK ಚಾರಿಟೇಬಲ್ ಟ್ರಸ್ಟ್ ನೋಂದಣಿ ಹಾಗೂ ಜಂಟಿ ಸಹಭಾಗಿತ್ವದ ಸಹೋದ್ಯಮಗಳಲ್ಲಿ ಭಾಗವಹಿಸುವ ವಿಷಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಗಮನಿಸಿ ಪ್ರಸ್ತಾವನೆಯನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಮಾಡಲಾಗುವುದು. ನಿಮ್ಮೆಲ್ಲರಿಗೂ ತಿಳಿದಂತೆ ಪ್ರಸ್ತುತ ಆಡಳಿತ ಮಂಡಳಿ ಅವಧಿಯು ಮಾರ್ಚ್ 27ರವರೆಗೆ ಇರುತ್ತದೆ. ನಮ್ಮ ಆಡಳಿತ ಮಂಡಳಿಯು 31/3/2026 ನಮ್ಮ ಸಹಕಾರಿಯ ದುಡಿಯ ಬಂಡವಾಳವನ್ನು 100 ಕೋಟಿಗೆ ಮುಟ್ಟಿಸಬೇಕೆಂಬ ವಿಶೇಷ ಅಪೇಕ್ಷೆ ಇದೆ. ಆದ್ದರಿಂದ ಸನ್ಮಾನ್ಯ ಸದಸ್ಯರು ಹಿತೈಷಿಗಳು ಇದಕ್ಕೆ ಪೂರಕವಾಗಿ ಬೆಂಬಲ ಹಾಗೂ ಸಕ್ರಿಯವಾಗಿ ಸಂಘದ ಕಾರ್ಯಚಟುವಟಿಕೆ ಭಾಗವಾಗಿ ದುಡಿಯ ಬಂಡವಾಳವನ್ನು 100 ಕೋಟಿಗೆ ಮುಟ್ಟಲು ಎಲ್ಲರೂ ಬೆಂಬಲಿಸಬೇಕೆಂದು ಕೋರುತ್ತೇವೆ. ಮತ್ತು ಪ್ರಸ್ತುತ ಆಡಳಿತ ಮಂಡಳಿ ಅವಧಿಯಲ್ಲಿ ಸಹಕಾರಿಗೆ ಸ್ವಂತ ಕಟ್ಟಡ ಹೊಂದಬೇಕೆಂಬ ಅಪೇಕ್ಷೆ ಇದೆ. ಆದ್ದರಿಂದ ಮಾನ್ಯ ಸದಸ್ಯರು ರಾಜಾಜಿನಗರ, ವಿಜಯನಗರ, ಬಸವೇಶ್ವರದಲ್ಲಿ ನಿವೇಶನ ಅಥವಾ ಕಟ್ಟಡ ಪಡೆಯುವ ಬಗ್ಗೆ ಮಾನ್ಯ ಸದಸ್ಯರು ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಬೇಕೆಂದು ವಿನಂತಿ.
ಇದೇ ರೀತಿ ರಾಯಚೂರು ನಗರದಲ್ಲಿ ಕೂಡ ಸ್ಥಳೀಯ ಪ್ರಾಧಿಕಾರಗಳಿಂದ ನಿವೇಶನ ಪಡೆದು ಶಾಖೆಗೆ ಸ್ವಂತ ಕಟ್ಟಡ ಪಡೆಯಬೇಕೆಂಬ ಆಸೆ ನಮ್ಮದಾಗಿರುತ್ತದೆ. ಪ್ರಸ್ತುತ ಆಡಳಿತ ಮಂಡಳಿಯ ಅವಧಿಯಲ್ಲಿ ಇವುಗಳನ್ನು ಸಾಧಿಸಬೇಕೆಂಬ ಅಪೇಕ್ಷೆ ನಮ್ಮದಾಗಿರುತ್ತದೆ. ಇದಕ್ಕೆ ನಿಮ್ಮೆಲ್ಲರ ಸಕ್ರಿಯ ಬೆಂಬಲ ಹಾಗೂ ಪಾಲ್ಗೊಳ್ಳುವ ಮೂಲಕ ಸಾಧ್ಯವೆಂದು ಭಾವಿಸುತ್ತೇವೆ. ನಿಮ್ಮೆಲ್ಲರ ಬೆಂಬಲ ಇದೆ ಎಂದು ವಿಶ್ವಾಸದಲ್ಲಿದ್ದೇವೆ. ಕೃತಜ್ಞತೆಗಳು. ನಮ್ಮ ಸಹಕಾರಿ ಸರ್ವಾಂಗೀಣ ಪ್ರಗತಿಗೆ ಮತ್ತು ಸಹಕಾರಿಯಲ್ಲಿ ಇಟ್ಟಿರುವ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಕಾರಣಕರ್ತರಾದ ಸನ್ಮಾನ ಸದಸ್ಯರಿಗೆ ಹಾಗೂ ಅಧ್ಯಕ್ಷನಾಗಿ ನನ್ನ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ನನಗೆ ಬೆಂಬಲ, ಸಕ್ರಿಯ ಸಹಕಾರ ನೀಡಿದ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿಗೆ, ಆರ್ಥಿಕ ಸಲಹೆಗಾರರಾದ ಶ್ರೀ ಮೇಲಪ್ಪ ಇಸಿ, ನಮ್ಮ ಲೆಕ್ಕ ಪರಿಶೋಧಕರಾದ ಮೆಸರ್ಸ್ BS ಚಂದ್ರಶೇಖರ್ ಆ್ಯಂಡ್ ಕೋ ಚಾರ್ಟರ್ಡ್ ಅಕೌಂಟೆಂಟ್ಸ್ ಹಾಗೂ ಸಹಕಾರಿ ಸಮರ್ಪಕ ಕಾರ್ಯನಿರ್ವಹಣೆಯಲ್ಲಿ ಅಗತ್ಯ ಮಾರ್ಗದರ್ಶನ ನೀಡಿರುವ ಸಹಕಾರಿ ಇಲಾಖೆಗೂ, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಅಧ್ಯಕ್ಷರಿಗೂ, ವ್ಯವಸ್ಥಾಪಕ ನಿರ್ದೇಶಕರಿಗೂ, ಸಹಕಾರಿ ವ್ಯವಹರಿಸುತ್ತಿರುವ ಅಪೆಕ್ಸ್ ಬ್ಯಾಂಕು, IDB ಬ್ಯಾಂಕು, ಕರೂರು ವೈಶ್ಯ ಬ್ಯಾಂಕು, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಶಾಮರಾವ್ ವಿಠಲ್ ಕೋಆಪರೇಟಿವ್ ಬ್ಯಾಂಕು ವ್ಯವಸ್ಥಾಪಕರುಗಳಿಗೆ ಹಾಗೂ ಸಿಬ್ಬಂದಿಯವರಿಗೆ ಕೃತಜ್ಞತೆ ಅರ್ಪಿಸುತ್ತೇನೆ. ಅರ್ಪಣಾ ಮನೋಭಾವದಿಂದ ಮುಖ್ಯ ಕಾರ್ಯನಿರ್ವಾಹಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುನಾಥ ಪಕ್ಕೆ, ವ್ಯವಸ್ಥಾಪಕರು ವಾಸುಗೊಲ್ಲ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಕೃತಜ್ಞತೆಗಳು ಅರ್ಪಿಸುತ್ತೇನೆ. ಕೊನೆಯದಾಗಿ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ನಮ್ಮ ಸಹಕಾರವು ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಲಿ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತಾ, ಈ ದಿನದ 2023-24ನೇ ಸಾಲ ಮಹಾಸಭೆಗೆ ಮತ್ತೊಮ್ಮೆ ತಮ್ಮೆಲ್ಲರೂ ಹೃತ್ಪೂರ್ವಕ ಸ್ವಾಗತಿಸುತ್ತಾ, ಮತ್ತು ಸಭೆಯ ಕಾರ್ಯಸೂಚನೆಯಂತೆ ವಿಷಯವನ್ನು ವಿವರವಾಗಿ ಚರ್ಚಿಸಿ ಅದರ ಅನುಮೋದನೆ ನೀಡಬೇಕೆಂದು ವಿನಂತಿಸುತ್ತಾ, ತಮ್ಮೆಲ್ಲರನ್ನು ಸಹಕಾರಿ 12ನೇ ವಾರ್ಷಿಕ ಮಹಾಸಭೆಗೆ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಜೈ ಹಿಂದ್, ಜೈ ಸೌಹಾರ್ದ, ಜೈ ಸಹಕಾರ. ಈಗ ವಿಷಯ ಸಂಖ್ಯೆ 5 ದಿನಾಂಕ 10/9/2023 ನಡೆದ 2022-23ನೇ ಸಾಲಿನ 11ನೇ ವಾರ್ಷಿಕ ಸಾಮಾನ್ಯ ಸಭೆ ನುಡಿಗಳು ಓದಿ ದಾಖಲೆ ಮಾಡುವುದು. ದಯವಿಟ್ಟು ನಮ್ಮ ವಾರ್ಷಿಕ ವರದಿಯಲ್ಲಿ ಪುಟ 10ರಿಂದ 29ರವರೆಗೆ ಗಮನಿಸಿ, ದಿನಾಂಕ 10/9/2023 ನಡೆದ ನಡವಳಿಗಳನ್ನು ಲಗತ್ತಿಸಲಾಗಿದೆ. ದಯವಿಟ್ಟು ಅದನ್ನು ಓದಿ ದಾಖಲಿಸಲು ಅನುಮತಿ ಕೊಡಬೇಕಂತ ಕೇಳ್ತೀನಿ. ಯಾರಾದರೂ ಒಬ್ಬರು ಸೂಚಿಸಿ ಒಬ್ಬರು ಅನುಮೋದಿಸಬೇಕು. ಬಾಪುಗೌಡರು ಅನುಮೋದಿಸಿದ್ದಾರೆ. ಲಾಡ್ಲಪುರವರು ಇದು ಮಾಡಿ. ವಿಷಯ ಸಂಖ್ಯೆ 6 2023-24ನೇ ಸಾಲಿನ ಸಹಕಾರಿ ಆಡಳಿತ ಮಂಡಳಿ ವರದಿಯ ಮಂಡನೆ ಹಾಗೂ ಅನುಮೋದನೆ. 2023-24ನೇ ಸಾಲಿನ ಆಡಳಿತ ಮಂಡಳಿ ವರದಿಯನ್ನು ಇದರೊಂದಿಗೆ ಲಗತ್ತಿಸಿ ಅನುಮೋದಿಸಿ ಮಂಡಿಸಲಾಗಿದೆ. ಪುಟ 30ರಿಂದ 38ರವರೆಗೆ ಇದೆ. ಭಾಳ ವಿವರವಾಗಿ ಸಲ್ಲಿಸಿದ್ದೀವಿ. ಬಹುಶಃ ನಾನು ಅದನ್ನು ಸಂಕ್ಷಿಪ್ತ ವರದಿಯಲ್ಲಿ ನಾನು ಅಧ್ಯಕ್ಷ ಭಾಷಣದಲ್ಲಿ ಹೇಳಿದ್ದೀನಿ. ದಯವಿಟ್ಟು ಇದು ಅನುಮೋದಿಸಬೇಕಂತ ಕೇಳ್ತೇನೆ. ವೆಂಕಟೇಗೌಡರು, KS ಪಾಟೀಲರು. ವಿಷಯ 7 2023-24ನೇ ಸಾಲಿನ ಲೆಕ್ಕ ಪರಿಶೋಧಕರಿಂದ ಪರಿಶೀಲಿಸಲ್ಪಟ್ಟ ಲೆಕ್ಕಪತ್ರದ ಪರಿಶೀಲನೆ ಹಾಗೂ ಅಂಗೀಕಾರ. 2023-24ನೇ ಸಾಲಿನ ಸಹಕಾರಿಯ ಲೆಕ್ಕ ಪರಿಶೋಧಕರಿಂದ ಪರಿಶೀಲಿಸಲ್ಪಟ್ಟ ಲೆಕ್ಕಪತ್ರದ ಪ್ರತಿಗಳನ್ನು ತಮಗೆ ಈಗಾಗಲೇ ಇಮೇಲ್ ಮುಖಾಂತರ ಕಳಿಸಿಕೊಡಲಾಗಿದೆ. ಸದರಿ ಪರಿಶೀಲಿಸಲ್ಪಟ್ಟ ಲೆಕ್ಕಪತ್ರದ ಪ್ರತಿಯನ್ನು ಇದರೊಂದಿಗೆ ಲಗತ್ತಿಸಲಾಗಿದೆ. ಪರಿಶೀಲನೆಗಾಗಿ ಮತ್ತು ಅಂಗೀಕಾರಕ್ಕೋಸ್ಕರ ಸಾಮಾನ್ಯ ಸಭೆಯ ಮುಂದೆ ಮಂಡಿಸಲಾಗಿದೆ. ಪುಟ 39ರಿಂದ 50ರವರೆಗೆ ಇದೆ. ಓಕೆ. BN ಜಯರಾಮ್, ಶಿವಮೂರ್ತಿ ಅವರು. ಈಗ ವಿಷಯ ಸಂಖ್ಯೆ 8 2023-24ನೇ ಸಾಲಿನ ನಿವ್ವಳ ಲಾಭದ ಹಂಚಿಕೆಯನ್ನು ಅನುಮೋದಿಸುವುದು. ಸಹಕಾರಿಯು 2023-24ನೇ ಸಾಲಿನಲ್ಲಿ ರೂಪಾಯಿ 1,10,10,378.46 ನಿವ್ವಳ ಲಾಭವನ್ನು ಗಳಿಸಿದ್ದು, ಅದರ ವಿಲೇವಾರಿಯು ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಲಾಗಿದೆ. ಸದರಿ ನಿವ್ವಳ ಲಾಭದ ವಿಲೇವಾರಿಯನ್ನು ಮತ್ತು ಶಾಸನಬದ್ಧ ವಿಧಿಗಳನ್ನು ಕಳೆದು ಉಳಿದ ಲಾಭದಲ್ಲಿ 10% ಡಿವಿಡೆಂಡ್ ಪಾವತಿಸುವ ಬಗ್ಗೆ
ಆಡಳಿತ ಮಂಡಳಿಯು ಶಿಫಾರಸನ್ನು ಅನುಮೋದಿಗೋಸ್ಕರ ವಿಷಯವನ್ನು ಸಾಮಾನ್ಯ ಸಭೆಯ ಮುಂದೆ ಮಂಡಿಸಲಾಗಿದೆ. ಪುಟ 50ರಲ್ಲಿದೆ. ಹಿಂದಿನ ವರ್ಷ ನಾವು 10% ಡಿವಿಡೆಂಡ್ ಕೊಟ್ಟಿದ್ವಿ. ಈ ಇಲ್ಲ ಪ್ರತಿ ವರ್ಷ ಇಲ್ಲ ಮೊದಲು ವರ್ಷದಲ್ಲಿ 8, 9, ಈ ವರ್ಷ 10 ಆಗಿದ್ವಿ. ಆಯ್ತು, ಈ ಸಲ ಅಲ್ಲ ನೀವು ಹೇಳಿದ್ರೆ ಮಾಡಿಬಿಡ್ತೀವಿ ಅಂತ ತೊಂದರೆ ಇಲ್ಲ ರೀ. ಅಲ್ಲ, ನಿವ್ವಳ ಲಾಭ ಮಾಡಿದ್ದೀವಿ. ಇಲ್ಲ ಆಯ್ತು ಬಿಡಿ. ಈಗ ಎಷ್ಟು ಮಾಡೋಣ ಹೇಳಿ. ನಾವು ಮೆಂಬರ್ 100 ಕೊಡಿ ಅಂತೀವಿ. 100% ಅದಾಗತ್ತಾ? ಆದರೂ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಇನ್ ದ ಬೋರ್ಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ಇಲ್ಲ ಬಟ್ ನಾವು ನಮ್ಮದೇ ಆದ ರೀತಿಯಲ್ಲಿ ಇದೆ. ಈಗ ಎಲ್ಲವೂ ಕೊಟ್ಟುಬಿಟ್ರೆ ಬಿಲ್ಡಿಂಗ್ ಫಂಡಿಗೆ ದುಡ್ಡು ಉಳಿಯೋದಿಲ್ಲ. ಬಿಲ್ಡಿಂಗ್ ಫಂಡಿಗೆ ದುಡ್ಡು ಉಳಿಯೋದಿಲ್ಲ. ಪ್ರಾಪರ್ಲಿ ಈಗ ಏನು ಮಾಡೋಣ ಹೇಳ್ರಿ ಕೊಟ್ಟರೆ ಶಬ್ದವ್ರೆ. ಡೈರೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡಿ ಕೊಟ್ಬಿಡೋದು ನಮ್ಮ ಜೀವನ. ಬೇಡ, ನಿಮ್ಮ ಜಾಬಲ್ಲಿ ಯಾರು ಕೊಡ್ಬೇಡ್ರಿ. ನೀವು ಕೂಡ್ಸಿರೋದು ನಿಮ್ಮ ಜಾಬಲ್ಲಿ ಖರ್ಚು ಮಾಡ್ರಿ ಅಂತ ಅಲ್ಲ ಕೂಡ್ಸಿರೋದು. ಇಲ್ಲ 12 ಬೇಡ, 11 ಮಾಡಿಬಿಡೋಣ. 11 ಮಾಡಬೇಡ. ಇಲ್ಲ ಬೇಡಿ ಸರ್. ಯಾಕಂದರೆ ಹೋದ ವರ್ಷ 10 ಇದೆ. ಪ್ರತಿ ವರ್ಷ ಗ್ರಾಜುವಲ್ ಆಗಿ ಹೋಗೋಣ. ಆಮೇಲೆ ಇಲ್ಲ ಈಗ ಜನರಲ್ ಬಾಡಿ ಮುಂದೆ ಮಂಡಿಸಿರೋದು ಒಳ್ಳೆ ವಿಚಾರ. ಯಾಕಂದ್ರೆ ನೀವೇ ತೀರ್ಮಾನ ಮಾಡಕ್ಕಾಗಲ್ಲ. ಜನರಲ್ ಬಾಡಿ ಮುಂದೆ ತೀರ್ಮಾನ ಆಗ್ಬೇಕು. ಕರೆಕ್ಟ್. ಅದಕ್ಕೆ ಈಗ 10 ಕೊಟ್ಟಿದ್ದೀರ ಲಾಸ್ಟ್ ಇಯರ್. ಸಿನ್ಸ್ 9, 10 ಕೊಟ್ಟಿದ್ದೀರ. ಈಗ ಈ ಸರಿ 12% ಕೊಡಿ. 11 ಬೀಳುತ್ತೆ ಸರ್. ಸರಿ ಇರಲ್ಲ, ಫಿಗರ್ ಸರಿ ಇಲ್ಲ. 11 ನಿಮಗೆ ಅದ್ರ ರಿಪರ್ಕೇಷನ್ಸ್ ಹೇಳ್ಬಿಡ್ತೀನಿ. ಈಗ ಅದ್ರದ್ದು ಎಷ್ಟಂತದ್ರಿ? ಅಲ್ಲ, ರಿಪ್ರಿಕೇಷನ್ ನೀವು ಕೇಳಕ್ಕಿದ್ದೀರಿ, ನಾವು ಹೇಳಕ್ಕಿದೀವಿ. ಅದು ಬೇಡ. ಅದೆಲ್ಲ ಎಕ್ಸ್ಪ್ಲನೇಷನ್ ಯು ಡೋಂಟ್ ವಾಂಟ್. ಪಾಪ ಅಷ್ಟೊಂದೆಲ್ಲ ಡೀಟೇಲ್ಸ್ ಯು ಡೋಂಟ್ ವಾಂಟ್. ಇಲ್ಲ ಒಂದು ಇಲ್ಲ ಒಂದು ಇಲ್ಲಲ್ರಿ. ಅಲ್ಲಲ್ಲ ಒಂದು ನಿಮ್ಗೆ ಹೇಳ್ಬಿಡ್ತೀನಿ. ಈಗ ಬಿಲ್ಡಿಂಗ್ ಫಂಡ್ನಲ್ಲಿ 50 ಲಕ್ಷ ಇದೆ. ನಾವೀಗ 11 ಕೊಟ್ಟರೆ ಸುಮಾರು 5 ಲಕ್ಷ ಹೋಗುತ್ತೆ ಅದಕ್ಕೆ, ಬಿಲ್ಡಿಂಗ್ ಫಂಡಿಗೆ. ಅದಕ್ಕೆಲ್ಲ ಈ ವರ್ಷ 11 ಇರಲಿ. ಅದೇನು ಆಡ್ ಫಿಗರು ಇವನ್ ಫಿಗರ್ ಅಂತ ಬೇಡ. 11 ಇರಲಿ ದಯವಿಟ್ಟು. ಈ ವರ್ಷ ನಾವು ಸೀರಿಯಸ್ ಆಗಿ ಒಂದು ಬಿಲ್ಡಿಂಗ್ ನೋಡೋಣ ಅಂತಾನೆ ಇಷ್ಟು ಪ್ರಯತ್ನ ಮಾಡೋಣ. ಅದಕ್ಕೆಲ್ಲ ಒಂದು ಬಿಲ್ಡಿಂಗ್ ಬರಲ್ಲ. ಮಿನಿಮಮ್ ಒಂದು 1 CR 2 CR ಇದ್ರೆ ನೀವು ಹುಡುಕ್ಬೋದು. ಇಲ್ಲ ಮಾಡೋಣ. 50 ಲಕ್ಷಕ್ಕೆ ಎಲ್ಲರೂ ಸ್ಲಮ್ಮಿಗೆ ಹೋಗಿ ಮಾಡ್ಬೇಕು ಅಷ್ಟೇ. ವಾಟ್ ಯು ನೀವ್ ಏನ್ ಮಾತಾಡ್ತೀರಿ? ಆದ್ರೂ ಸಿಗ್ತದೆ. ಮಾಡೋಣ. ಕಮಲಾರದಲ್ಲ, ಚರಂಡಿ ಪಕ್ಕ ಎಲ್ಲರೂ ಸಿಗ್ಬೋದೇನಪ್ಪ ನಿಮ್ಗೆ 50 ಲಕ್ಷ? ಇಲ್ಲ ಈಗ ಬಿಲ್ಡಿಂಗ್ ಬಗ್ಗೆ ಅದು ಬೇರೆ ವ್ಯವಸ್ಥೆ ಇದೆ. ಬಿಲ್ಡಿಂಗ್ ಫಂಡ್ ಜಾಸ್ತಿ ದೊಡ್ಡ ಒಳ್ಳೇದು. ಆ ದೃಷ್ಟಿಯಿಂದ ವ್ಯವಸ್ಥೆ. ಹೋದ ವರ್ಷ ನಾವು ತೊಗೊಳ್ತೀವಿ, ಸೈಟ್ ತೊಗೊಳ್ತೀವಿ, ಬಿಲ್ಡಿಂಗ್ ಕಟ್ತೀವಿ ಅಂತ ನಾವು ಪ್ರಪೋಸಲ್ ಕೊಟ್ಟಿದ್ವಿ. ಇನ್ನೂ ನೋಡ್ತಾ ಇದೀವಿ ಅಂತಂದ್ರೆ ಭಾಳ ಕಷ್ಟ ಇದೆ ಮುಂದಿನ. ಇಲ್ಲ ಬಟ್ ಹುಡುಕ್ಬೇಕಲ್ರಿ. ನಮ್ಮ ಬಜೆಟ್ ಇದೆ ಒಂದು. ದುಡ್ಡು ಬೇಕಲ್ಲ, ನೋಡೋದಲ್ಲ. ಅಲ್ಲ, ಈಗ ನೀವು ದುಡ್ಡಿದ್ದವ್ರನ್ನೇ ಕೂಡಿಸಿರೋದು ಅಲ್ಲಿ ಡೈರೆಕ್ಟರ್. ಇಲ್ಲ ನಾವೇ ಕೇಳ್ತೀವಿ. ಅಲ್ಲ, ನಮ್ಮ ದುಡ್ಡು ಹಾಕಿ ಮಾಡೋಕ್ಕಾಗೋದಿಲ್ಲ ಅದನ್ನ. ಸೊ 11% ಇಲ್ಲಲ್ರಿ. ಸೊ ದೇವೇಂದ್ರಪ್ಪನವರು ಪ್ರಪೋಸು, ಕೊಟ್ಟೇಶಪ್ಪನವರು ಅನುಮೋದನೆ. ಇಲ್ಲ ಮಾಡೋಣ. ಪ್ರಯತ್ನ ಮಾಡೋಣ. ಪ್ರಯತ್ನದಲ್ಲಿ ಇದೀವಿ. ನೋಡೋಣ ಸರ್, ಪ್ರಯತ್ನ ನಮ್ಮದು.
ವಿಷಯ ಸಂಖ್ಯೆ 9 2023-24 ಸಾಲಿನಲ್ಲಿ ಅಂದಾಜು ವೆಚ್ಚಕ್ಕಿಂತ ಮೇಲ್ಪಟ್ಟು ವೆಚ್ಚವಾಗಿರುವುದನ್ನು ಅನುಮೋದಿಸುವುದು. ಪೇಜ್ 53ರಲ್ಲಿ 54 ಇದೆ. ರೆಂಟ್ ಒಂದು ಜಾಸ್ತಿ ಖರ್ಚಾಗಿದೆ. ಆಯ್ತು ಆಯ್ತು ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓವರಾಲ್ ಜಾಸ್ತಿ ಆಗಿಲ್ಲ, ಒಂದು 2-3 ಕಾಲಮ್ ಅಲ್ಲಿ ನಮ್ಮ ಕೆಲವು ಕಡಿಮೆನೂ ಆಗಿದೆ. ವಿಷಯ 10 2024-25 ಹಾಗೂ 2025-26 ಸಾಲಿನ ಅಂದಾಜು ಆಯವ್ಯಯವನ್ನು ಅನುಮೋದಿಸುವುದು. ಪುಟ 53ರಿಂದ 54ರಲ್ಲಿದೆ. ಸುಮಾರು 9,91,00,000 ಆದಾಯ ನಿರೀಕ್ಷೆ ಮಾಡಿ 8,71,00,000 ಖರ್ಚು ಮಾಡಿ 1,20,00,000 ಪ್ರಾಫಿಟ್ ಮಾಡ್ಬೇಕಂತ ಗುರಿ ಇಟ್ಕೊಂಡಿದ್ದೀವಿ. ದಯವಿಟ್ಟು ಇದಕ್ಕೆ ಅನುಮೋದನೆ ಕೊಡಬೇಕು. ವಿಷಯ 11 2024-25 ಸಾಲಿಗೆ ಲೆಕ್ಕ ಪರಿಶೋಧಕ ನೇಮಿಸುವುದು ಹಾಗೂ ಸಂಭಾವನೆ ನಿಗದಿಪಡಿಸುವುದು. ಇದು ಒಂದು ನಮ್ಮ ಹಿಂದಿನ ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಲೆಕ್ಕ ಬದಲಾವಣೆ ಮಾಡಬೇಕು. ಈ ವರ್ಷದಲ್ಲಿ ಶ್ರೀಯುತ CM ಮಹಾದೇವ್ ಚಾರ್ಟರ್ಡ್ ಅಕೌಂಟೆಂಟ್ ಇವ್ರನ್ನ ನೇಮಕ ಮಾಡಬೇಕಂತ ಪ್ರಪೋಸ್ ಮಾಡಿದ್ವಿ. 3 ಹೆಸರು ಮಾಡಿದ್ದೀವಿ. ಅವರು ಫಸ್ಟ್ನವ್ರು ಆಗಲ್ಲ ಅಂದರೆ 2ನೇದವ್ರು ತೊಗೊಂತೀವಿ, 2ನೇದವ್ರು ಆಗಲ್ಲ ಅಂದರೆ 3ನೇದವ್ರು ತೊಗೊಂತೀವಿ. ಇವರು 3 ಹೆಸರನ್ನ ಅನುಮೋದನೆ ಕೊಡಬೇಕಂತ ಕೇಳ್ತೀನಿ. ಸಂಭಾವನೆ ನಾವು 1 ಲಕ್ಷ ಕೊಡ್ತೀವಿ ಅವರಿಗೆ. 1 ಲಕ್ಷ ಪ್ಲಸ್ GST ಸುಮಾರು ವರ್ಷದಿಂದ ಕೊಡ್ತಾಯಿದ್ವಿ ನಾವು ಅದನ್ನು. ಇಲ್ಲ, ನಮ್ಮಲ್ಲಿ ಒಬ್ಬರು ಚಾರ್ಟರ್ಡ್ ಅಕೌಂಟ್ ನಿರ್ದೇಶಕರಿದ್ದಾರಲ್ಲ, ಅವರ ಸಲಹೆ ಮೇರೆಗೆ ನಾವು ನೇಮಕ ಮಾಡ್ತೀವಿ. ಅಲ್ಲ, ಬಟ್ ಈಗ ಮುಂದೆ ಒಂದು ಬದಲಾವಣೆ ಆಗಿದೆ. ಏನಂದರೆ ಈಗ ಆ್ಯಕ್ಟ್ ಬದಲಾವಣೆ ಆಗಿದೆ. 2 ವರ್ಷಕ್ಕೆ ಒಂದು ಸಲ ಸರ್ಕಾರಿ ಲೆಕ್ಕ ಪರಿಶೋಧಕರು ನೇಮಕ ಮಾಡಬೇಕಂತ ಇದಾಗಿದೆ. ಒಂದು ಇದು 2 ವರ್ಷದ ಇರ್ತದೆ. ನೆಕ್ಸ್ಟ್ 3ನೇ ವರ್ಷಕ್ಕೆ ನಮಗೆ ಬರುತ್ತೆ. ಅದು ನೋಡೋಣ ಅಂತದ್ದು ಅವಾಗ ನಾವು ನೋಡೋಣ. ವಿಷಯ 12 ನಿರ್ದೇಶಕರಿಗೆ ಮತ್ತು ಅವರ ಸಂಬಂಧಿಕರಿಗೆ ನೀಡಿದ ಸಾಲಗಳು ಮತ್ತು ಮುಂಗಡಗಳು ಮತ್ತು ಸುಸ್ತಿ ಸಾಲಗಳು ಯಾವುದಾದ್ರು ಇದ್ದಲ್ಲಿ ಸುಸ್ತಿ ಸಾಲಗಳ ವಸೂಲಾತಿಗೆ ಕೈಗೊಂಡ ಕ್ರಮ. ಶ್ರೀಯುತ CV ಚಂದ್ರಶೇಖರ್ ನಿರ್ದೇಶಕರು ಇವರಿಗೆ ಭದ್ರತಾ ಸಾಲಗಳು ನೀಡಲಾಗಿದೆ. 31/3/2024 ಈ ಸಾಲಗಳು ಸುಸ್ತಿಯಾಗಿರುವುದಿಲ್ಲ. ಶ್ರೀ SM ಚಂದ್ರಶೇಖರ್ ನಿರ್ದೇಶಕರು ಇವರ ಸಂಸ್ಥೆ ಐಶ್ವರ್ಯ ಬ್ಯೂಟಿ ಆ್ಯಂಡ್ ಹೆಲ್ತ್ಗೆ ಭದ್ರತಾ ಸಾಲ ನೀಡಲಾಗಿದೆ ಮತ್ತು 31/3/2024 ಸಾಲವು ಸೃಷ್ಟಿಯಾಗಿರೋದಿಲ್ಲ. ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ನಿರ್ದೇಶಕರು ಇವರಿಗೆ ಭದ್ರತಾ ಸಾಲ ನೀಡಲಾಗಿದೆ. 31/3/2024 ಸಾಲವು ಸೃಷ್ಟಿಯಾಗಿರುವುದಿಲ್ಲ. ಇದು ಒಂದು ತಮ್ಮ ಗಮನಕ್ಕೆ ತಂದಿದ್ದೀವಿ. ವಿಷಯ ಸಂಖ್ಯೆ 13 ವರದಿ ವರ್ಷದಲ್ಲಿ ಸದಸ್ಯರು ನೇಮಿಸಿಕೊಂಡದ್ದು ಮತ್ತು ಸದಸ್ಯರನ್ನು ಹಿಂಪಡೆದ ಬಗ್ಗೆ ಸಂಕ್ಷಿಪ್ತ ವರದಿ. ಪ್ರಸ್ತುತ ಸಾಲಿನಲ್ಲಿ 161 ಸದಸ್ಯರು ಹೊಸದಾಗಿ ನೇಮಿಸಿಕೊಳ್ಳಲಾಗಿದೆ. ಹೊಸ ಸದಸ್ಯರಿಂದ ಹಾಗೂ ಹಾಲಿ ಸದಸ್ಯರಿಂದ ಹೆಚ್ಚುವರಿಯಾಗಿ 35,58,000 ಷೇರು ಮೊತ್ತ ಜಮಾ ಆಗಿದ್ದು 49 ಸದಸ್ಯರು ತಮ್ಮ ಸದಸ್ಯವನ್ನು ರದ್ದುಪಡಿಸಿಕೊಂಡು ಷೇರು ಮೊತ್ತ 2,95,000 ಹಿಂಪಟ್ಟಿರುತ್ತಾರೆ. ಪ್ರಸ್ತುತ ವರ್ಷದಲ್ಲಿ 4,08,15,000 ಷೇರು ಬಂಡವಾಳ ಇರುತ್ತದೆ. ದಿನಾಂಕ 31/3/2024 ಒಟ್ಟು 2,619 ಸದಸ್ಯರಿರುತ್ತಾರೆ. ವಿಷಯ ಸಂಖ್ಯೆ 14 ಸಹಕಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ವ್ಯವಸ್ಥಾಪಕರು ಹಾಗೂ ಆಂತರಿಕ ಲೆಕ್ಕ ಪರಿಶೋಧಕರು, ಆರ್ಥಿಕ ಸಲಹೆಗಾರರ ಸೇವಾವಧಿಯ ಮುಂದುವರಿಕೆ ಅನುಮೋದನೆ. ಪ್ರಸ್ತುತ ಸಹಕಾರಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಮಂಜುನಾಥಪ್ಪ ಇವರ ಸೇವಾ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು, ಇವರ ಸೇವಾ ಅವಧಿಯು 31/3/2024 ಮುಗಿದಿದ್ದು, ಪುನಃ ಇವರ ಸೇವಾ ಅವಧಿಯನ್ನು ಹಾಲಿ ಇರುವ ಮಾಸಿಕ ಸೇವಾ ಶುಲ್ಕ
32,500ರಿಂದ 35,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ. ಹಾಗೂ ನಿಗದಿತ ಸಂಚಾರ ವೆಚ್ಚ 12,500ಗಳಲ್ಲಿ ಯಾವುದೇ ಹೆಚ್ಚಳ ಮಾಡದೆ ದಿನಾಂಕ 1/4/2020ರಿಂದ 1 ವರ್ಷದ ಅವಧಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಆಡಳಿತ ಮಂಡಳಿ ಸಭೆಯನ್ನು ಮುಂದುವರಿಕೆ ಅನುಮೋದನೆ ಪಡೆಯಲಾಗಿದೆ. ಅದೇ ರೀತಿ ಪ್ರಸ್ತುತ ಸಹಕಾರಿ ಆರ್ಥಿಕ ಸಲಹೆಗಾರರಾಗಿ ಶ್ರೀ ಮೇಲಪ್ಪ EC ಇವರು ಕಾರ್ಯನಿರ್ವಹಿಸುತ್ತಿದ್ದು, ಇವರ ಸೇವಾ ಅವಧಿಯು ದಿನಾಂಕ 31/3/2024ರಂದು ಮುಗಿದಿದ್ದು, ಪುನಃ ಇವರ ಸೇವಾ ಅವಧಿಯನ್ನು ಹಾಲಿ ಇರುವ ನಿಗದಿತ ಸಂಚಾರ ವೆಚ್ಚ 10,000 ರೂಪಾಯಿಗಳಿಗೆ ಯಾವುದೇ ಹೆಚ್ಚಳ ಮಾಡದೆ ದಿನಾಂಕ 1/4/2024ರಿಂದ ಮುಂದಿನ 1 ವರ್ಷದ ಅವಧಿಗೆ ಆಡಳಿತ ಮಂಡಳಿಯು ಸಭೆಯಲ್ಲಿ ಮುಂದುವರಿಕೆಗೆ ಅನುಮೋದನೆ ಪಡೆಯಲಾಗಿದೆ. ಪ್ರಸ್ತುತ ಸಹಕಾರಿ ವ್ಯವಸ್ಥಾಪಕರಾಗಿ ಶ್ರೀ ವಾಸು ಗೊಲ್ಲಾ ಇವರ ಸೇವಾ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು, ಇವರ ಸೇವಾ ಅವಧಿಯು ದಿನಾಂಕ 31/3/2024 ಮುಗಿದಿದ್ದು, ಪುನಃ ಇವರ ಸೇವಾ ಅವಧಿಯನ್ನು ಹಾಲಿ ಇರುವ ಮಾಸಿಕ ಸೇವಾ ಶುಲ್ಕ 20,000ಗಳಿಂದ 22,500ಗೆ ಹೆಚ್ಚಳ ಮಾಡಿ ನಿಗದಿತ ಸಂಚಾರ ಮತ್ತು 10,000 ರೂಪಾಯಿಗಳಿಗೆ ಯಾವುದೇ ಹೆಚ್ಚಳ ಮಾಡದೆ ದಿನಾಂಕ 1/4/2024ರಿಂದ 1 ವರ್ಷದವರೆಗೆ ಮುಂದುವರಿಕೆಗೆ ಅನುಮೋದನೆಯನ್ನು ಪಡೆಯಲಾಗಿದೆ. ಪ್ರಸ್ತುತ ಸಹಕಾರಿ ಆರ್ಥಿಕ ಲೆಕ್ಕ ಪರಿಶೋಧಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀ ಯೂಸುಫ್ BA ಇವರ ಸೇವಾ ಗುತ್ತಿಗೆ ಅವಧಿಯು ದಿನಾಂಕ 31/3/2024ರಂದು ಮುಗಿದಿದ್ದು, ಪುನಃ ಇವರ ಸೇವಾ ಅವಧಿಯನ್ನು ಹಾಲಿ ಇರುವ ಸೇವಾ ಶುಲ್ಕ 14,750 ರೂಪಾಯಿಗಳಿಂದ 16,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಿ ದಿನಾಂಕ 1/4/2024ರಿಂದ ಮುಂದಿನ 1 ವರ್ಷದ ಅವಧಿಗೆ ಆಡಳಿತ ಮಂಡಳಿ ಸಭೆಯಲ್ಲಿ ಮುಂದುವರಿಕೆ ಅನುಮೋದನೆ ಪಡೆಯಲಾಗಿದೆ. ವಿಷಯಗಳನ್ನು ಅನುಸಮರ್ಥನೆಗಾಗಿ ಸಾಮಾನ್ಯ ಸಭೆ ಮುಂದೆ ಮಂಡಿಸಲಾಗಿದೆ. ದಯವಿಟ್ಟು ಇದನ್ನು ಅನುಸಮರ್ಥನೆ ಮಾಡಬೇಕು. ಕರ್ಜಿಗಿ ಸರ್ ಏನು ಆಯಿತು. ಶಿವಮೂರ್ತಿಯವರು ವಿಷಯ ಸಂಖ್ಯೆ 15 ಇತರ ಸಹಕಾರಿಗಳೊಂದಿಗೆ ಹೊಂದಿರುವ ಸದಸ್ಯತ್ವದ ವರದಿ. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ನಮ್ಮ ಸಹಕಾರವು ಯಾವುದೇ ಸಹಕಾರಿ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಹೊಂದಿರುವುದಿಲ್ಲ. ಕಟ್ಬಾಕಿ ಸಾಲಗಳನ್ನು ಏಕಕಾಲಕ್ಕೆ ಮಾಡುತ್ತಿರುವ ಅನುಮೋದಿಸುವುದು. ಸಾಲ ವಸೂಲಾತಿಯಲ್ಲಿ ನಮ್ಮ ಸತತ ಪ್ರಯತ್ನಗಳ ಹೊರತಾಗಿಯೂ ಈ ಕೆಳಗಿನ ಸಾಲಗಾರರು ಸಾಲದ ಬಾಕಿಯನ್ನು ತೀರಿಸಲು ವಿಫಲರಾಗಿರುವರು. ಆದರೂ ನಮ್ಮ ಪ್ರಯತ್ನದ ನಿರಂತರವಾಗಿ ಮುಂದುವರಿಸಿದ ಪರಿಣಾಮ ಈ ಕೆಳಗಿನ ಸುಸ್ತಿ ಬಾಕಿ ಸಾಲಗಳನ್ನು ಏಕಕಂತಿನಲ್ಲಿ ತೀರುವಳಿ ಮಾಡಲು ಸಾಧ್ಯವಾಗಿದೆ. ವಿವರಗಳು ಈ ನಂತಿರುತ್ತವೆ. ಇವು ಎಲ್ಲ ಪೂರ್ತಿ ಅಡ್ರೆಸ್ ಸಿಗಲಾರ್ದವರು ಶ್ಯೂರಿಟಿಗಳಿಂದ ಮತ್ತು ಅವರು ಎಷ್ಟಿದೆ ಅವ್ರ ಶೇರು ಎಲ್ಲ ಮುಟ್ಟುಗೋಲು ಹಾಕ್ಕೊಂಡು ಎಲ್ಲ ಕ್ಲೋಸ್ ಮಾಡಿದ್ದೀವಿ. ಇದಕ್ಕೆಲ್ಲ ತಮ್ಮ ಅನುಮೋದನೆ ಕೊಡ್ಬೇಕಂತ ಕೇಳ್ತೀನಿ ನೋಡಿರಿ. ಇನ್ನು ನಾವು ಅಸಲಿಗೇನು ಮೋಸ ಮಾಡಿಲ್ಲ, ಬಟ್ ಬಡ್ಡಿಯಲ್ಲಿ ಸ್ವಲ್ಪ ರಿಯಾಯಿತಿ ಕೊಟ್ಟು ಹೌದೌದು ಬಡ್ಡಿಯಲ್ಲಿ ಎಲ್ಲ ಅಂದ್ರೆ ಜಾಸ್ತಿ ಸಂಬಳ ಕೊಡಕ್ಕಾಗಲ್ಲ. ಮಿನಿಮಮ್ ಬ್ರೇಕ್ ಇವನ್ ಏನಿರುತ್ತೆ ಅದ್ರ ಮೇಲೆ ಕೂಡ ಸ್ವಲ್ಪ ಬಡ್ಡಿ ಇಟ್ಟುಕೊಂಡು ಕೆಲವು ನಾವೇನು ಪೆನಾಲ್ಟಿ ಹಾಕಿರ್ತೀವಿ ಅದಕ್ಕೆ ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೆಲವು ಸಾಲಗಳನ್ನ ತಿರುವಳಿ ಮಾಡಬೇಕಾಗುತ್ತೆ ಸರ್. ಇದು ಕಂಟಿನ್ಯೂಸ್ ಪ್ರಾಸೆಸ್, ಇದೇನು ಇವತ್ತಿಗೆ ಈ ವರ್ಷಕ್ಕೆ ಮುಗೀತಿ ಅಂತಲ್ಲ, ಇದು ಹೀಗೆ ಮುಂದುವರಿಯುತ್ತೆ. ಯಾಕಂದರೆ ಕೆಲವೊಬ್ಬರು ಕೆಲವು ಪಾರ್ಟಿಗಳೇ ಇಲ್ಲ, ಅವು ಇವ್ರು ಗ್ಯಾರಂಟಿಯಿಂದ ವಸೂಲು ಮಾಡಿರೋದು. ಮತ್ತು ಅಂಥವಕ್ಕೆಲ್ಲ ಏನು ಮಾಡ್ತಾರೆ ಹೇಳಿ ಸರ್? ತೀರ್ಕೊಂಡು ಹೋದ್ರು ಸರ್, ಮೇಲೆ ಹೋಗ್ಬಿಟ್ರು, ದೇವರ ಹತ್ರ ಹೋದರು. ಎಷ್ಟೊಂದು ಕೊಡ್ತಾರೆ ಹೇಳಿ ಗ್ಯಾರಂಟಿ ಅವರಿಗೆ? ಅದಕ್ಕೊಂದು ಮಿತಿ ಇರುತ್ತಲ್ವ. ದಯವಿಟ್ಟು ಇದನ್ನು ಅನುಮೋದಿಸ್ಬೇಕಂತ ಕೇಳ್ತೇನೆ. ಅವರಿ ಸಾಹುಕಾರರು ವಿಶ್ವೇಶ್ವರ್. ವಿಷಯ ಸಂಖ್ಯೆ 17 ಆಡಳಿತ ಮಂಡಳಿ ನಿರ್ದೇಶಕರುಗಳು ಅಧ್ಯಯನ ಪ್ರವಾಸವನ್ನು ಅನುಮೋದಿಸುವುದು. ಸಹಕಾರಿ ಆಡಳಿತ ಮಂಡಳಿ ನಿರ್ದೇಶಕರು ಅತ್ಯಂತ ಕ್ರಿಯಾಶೀಲರಾಗಿ ಅನುಕೂಲವಾಗುವಂತೆ ಮತ್ತು ಇತರೆ ದೇಶಗಳಲ್ಲಿ ರಾಜ್ಯಗಳಲ್ಲಿ ಉತ್ತಮ ಸಹಕಾರಿ ಕಾರ್ಯನಿರ್ವಹಣೆ ಬಗ್ಗೆ ಅಧ್ಯಯಿಸಿ ನಮ್ಮ ಸಹಕಾರಿಯ ಪರಿಣಾಮಕಾರಿಗೆ ಅಳವಡಿಸುವ ಉದ್ದೇಶದಿಂದ ಸ್ವದೇಶ ಪ್ರವಾಸವನ್ನು ಏರ್ಪಡಿಸಲು ಯೋಜಿಸಲಾಗಿದೆ. ಈ ಅಧ್ಯಯನ ಪ್ರವಾಸಕ್ಕಾಗಿ 2023-24ನೇ ಸಾಲಿನಲ್ಲಿ 7 ಲಕ್ಷಗಳನ್ನು ಅವಕಾಶ ಕಲ್ಪಿಸಲಾಗಿದೆ. ಪ್ರಸ್ತುತ ಸದರಿ ಖಾತೆಯಲ್ಲಿ 12 ಲಕ್ಷ ಶುಲ್ಕ ಇರುತ್ತದೆ. ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿರುವ ಕೆಲವು ಉತ್ತಮ ಸಹಕಾರಿ ಸಂಸ್ಥೆಗಳಲ್ಲಿ ಅಧ್ಯಯನ ಏರ್ಪಡಿಸಲು ಆಡಳಿತ ಮಂಡಳಿ ಅನುಮೋದಿಸಿದ್ದು ಸಾಮಾನ್ಯ ಸಭೆಯ ಅನುಮೋದಿಸಲಾಗಿದೆ. ನಾವು ಈ ಸಲ ನಾವು ಸೊಸೈಟಿ 12 ವರ್ಷ ಮಾಡಿದ್ಮೇಲೆ ಒಂದು ಸಲ ನಾವು ಬಿಗಿನಿಂಗ್ನಲ್ಲಿ ಒಂದು ಶ್ರೀಲಂಕಾಕ್ಕೆ ಹೋಗಿ ಬಂದೀವಿ. ನಂತರದಲ್ಲಿ ಈಗ ಒಂದು ಗುಜರಾತ್ನಲ್ಲಿ ಒಳ್ಳೆಯ ಸಹಕಾರಿ ಸಂಸ್ಥೆಗಳಿವೆ. ಅಲ್ಲಿ ರಾಜ್ಕೋಟು ಮತ್ತು ಅಮೂಲ್ ನವಂಬರ್ನಲ್ಲಿ ಮಾಡ್ತೀವಿ. ಅಲ್ಲ, ನೀವು ಅನುಮೋದನೆ ಮೇಲೆ ಕೊಟ್ಟ ಮೇಲೆ ಪ್ಲ್ಯಾನ್ ಮಾಡ್ಬೇಕಲ್ಲ ನಾವು. ಮತ್ತು
ಆಯ್ತು ಆಯ್ತು ಒಂದು ವರದಿ ಕೊಡೋಣ ಆಯ್ತು ಆಯ್ತು. ಆಫೀಸರ್ ಡೆಪ್ಯುಟೇಷನ್ ಹೋದಾಗ ಎಲ್ಲೇ ಹೋದ್ರು ಒಂದು ನೋಟ್ ಕೊಡ್ತಾರೆ. ನೀವು ಹೋಗಿ ಬಂದ್ಬಿಟ್ಟು ಇಲ್ಲಿ ಅಟ್ಲೀಸ್ಟ್ ಒಂದು 2 ಪೇಜ್ ನಾವು ಹಿಂಗೆ ಹೋದ್ವಿ, ಇಂಥ ಬ್ಯಾಂಕು ಈ ಥರ ಇತ್ತು, ಅದರಿಂದ ನಮಗೆ ಉಪಯೋಗ ಆಯ್ತು ಅಂತ ಒಂದು ಆಗ್ಬೋದು ನೋಟ್ ಕೊಡ್ರಿ. ಅಟ್ಲೀಸ್ಟ್ ಮೆಂಬರ್ಸಿಗೆ ಗೊತ್ತಾಗ್ಲಿ. ಆಯ್ತು ಆಗ್ಬೋದು. ನಿರ್ದೇಶಕ ಕಂದಗಲ್ ಅವರು ಹುಷಾರಿಲ್ಲ ಆದರೂ ಬಂದಿದ್ದಾರೆ. ನಿಜವಾಗಿ ವಿಷಯ ಸಂಖ್ಯೆ 18 ಸಹಕಾರಿ NKK ಚಾರಿಟೇಬಲ್ ಟ್ರಸ್ಟ್ ನೋಂದಣಿ ಪ್ರಕ್ರಿಯೆ ವಿಳಂಬವಾಗಿರುವ ಬಗ್ಗೆ ನಾವು ಭಾಳ ಹಿಂದೆ ನಮ್ಮ ಸಹಕಾರಿ ಸಂಘದಿಂದ ಒಂದು ಚಾರಿಟೇಬಲ್ ಟ್ರಸ್ಟನ್ನು ನೋಂದಾಯಿಸಿ ಆ ಮೂಲಕ ಸದಸ್ಯರ ಹಾಗೂ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮ ಹಮ್ಮಿಕೊಂಡು ಸಂಘದ ಕಾರ್ಯಚಟುವಟಿಕೆಗಳಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪರಿಣಾಮಕಾರಿ ತೊಡಗಿಸಿಕೊಳ್ಳಲು ಅನುಕೂಲವಾಗುವ ಸಲುವಾಗಿ ನೋಂದಣಿ ಮಾಡಿಸಲು ಇಂದಿನ ಸಾಮಾನ್ಯ ಸಭೆ ಅನುಮೋದನೆ ಪಡೆಯಲಾಗಿತ್ತು. ಆದರೆ ನೋಂದಣಿ ಪ್ರಕ್ರಿಯೆ ವಿಳಂಬವಾಗಿದೆ. ನೋಂದಣಿ ನಂತರ ಅದರ ಕಾರ್ಯವ್ಯಾಪ್ತಿ ಚಟುವಟಿಕೆ ವಿವರವಾದ ವರದಿಯನ್ನು ಮುಂದಿನ ಸಾಮಾನ್ಯ ಸಭೆ ಮುಂದೆ ನಾವು ಲಾಸ್ಟ್ ಇಯರು ಪರ್ಮಿಷನ್ ತೊಗೊಂಡಿದ್ವಿ, ಬಟ್ ಅದ್ರ ಬಗ್ಗೆ ಭಾಳಷ್ಟು ಮುಂದುವರಿಯೋಕೆ ಆಗಲಿಲ್ಲ. ಬಟ್ ಅಟ್ಲೀಸ್ಟ್ ಈ ವರ್ಷ ಆದರೂ ಅದನ್ನು ನಾವೊಂದು ಟ್ರಸ್ಟ್ ಮಾಡ್ತೀವಿ ಇಂದಿನ ತೀರ್ಮಾನದಂತೆ. ವಿಷಯ 19 ಸಹಕಾರಿಯು ರಾಯಚೂರು ಶಾಖೆಯಲ್ಲಿ ಪಿಗ್ಮಿ ಠೇವಣಿ ಯೋಜನೆ ಅನುಷ್ಠಾನಗೊಳಿಸುವ ಬಗ್ಗೆ ಸಹಕಾರಿ ಸದಸ್ಯರಲ್ಲಿ ಸಣ್ಣ ಉಳಿತಾಯವನ್ನು ಪ್ರೋತ್ಸಾಹಿಸಿ ಹೊಸದಾಗಿ ಪಿಗ್ಮಿ ಠೇವಣಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಉದ್ದೇಶಿಸಲಾಗಿ ಈ ಯೋಜನೆಯು ದಿನನಿತ್ಯದ ಉಳಿತಾಯ ಯೋಜನೆಯಾಗಿದ್ದು ವ್ಯಾಪಾರಸ್ಥರು, ಉದ್ದಿಮೆದಾರರು, ಕಾರ್ಮಿಕರು, ಅಧ್ಯಾಪಕರು, ಗೃಹಿಣಿಯರು ಸೇರಿದಂತೆ ಎಲ್ಲ ವರ್ಗದವರಿಗೆ ಅನುಕೂಲವಾಗಿದ್ದು ಈ ಯೋಜನೆಯನ್ನು ರಾಯಚೂರು ಶಾಖೆಯಲ್ಲಿ ಕಾರ್ಯಗೊಳಿಸಿರುವ ಬಗ್ಗೆ ಇಂದಿನ ಸಾಮಾನ್ಯ ಅನುಮೋದನೆ ಪಡೆಯಲಾಗಿದ್ದು ವರದಿ ವರ್ಷದಲ್ಲಿ ಸಹಕಾರಿಯು ರಾಯಚೂರು ಶಾಖೆಯಲ್ಲಿ ಪಿಗ್ಮಿ ಠೇವಣಿ ಯೋಜನೆ ಅನುಷ್ಠಾನಗೊಳಿಸುವ ವಿಷಯವನ್ನು ಸಾಮಾನ್ಯ ಸಭೆ ಮಾಡಲಾಗಿದೆ. ನಾವು ಅದರಲ್ಲಿ ಪ್ರಾರಂಭ ಮಾಡಿದ್ವಿ, ಬಟ್ ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ, ಅದು ತಮ್ಮ ಗಮನಕ್ಕೆ ತರ್ತಾ ಇದ್ವಿ. ನೋಡಿ, ಈಗ ನಾವು ಚಾರಿಟೇಬಲ್ ಟ್ರಸ್ಟುಲಿಂದ ನಾವು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು. ಈಗ ಕೆಲವು ನಮ್ಮ ಎಲ್ಲವನ್ನು ಈ ಸಹಕಾರ ಸಂಘದ ಕಾಯ್ದೆ ಅಡಿಯಲ್ಲಿ ಮಾಡೋಕ್ಕಾಗಲ್ಲ. ಈಗ ಒಂದು ಹಾಸ್ಪಿಟಲೈಸೇಷನ್ ಬಗ್ಗೆ ಆಗಲಿ, ಒಂದು ಯಾವುದೇ ರೀತಿಯ ಒಂದು ಸಹಾಯ ಮಾಡೋದ್ರ ಬಗ್ಗೆ ಕೂಡ ಮೆಂಬರ್ಸ್ ಮಕ್ಕಳಿಗೆ ಏನೋ ಒಂದು ಮಾಡಬಹುದು. ಅದಕ್ಕೊಂದು ಮಾಡೋಣ. ಅದು ಸ್ವಲ್ಪ ಇನ್ನೂ ಕೆಲವು ನಮ್ಮ ಸಹಕಾರ ಸಂಘಗಳಲ್ಲಿ ಇದೆ ಅದು ಅದ್ರ ಎಲ್ಲ ಅಧ್ಯಯನ ಮಾಡಿ ನಾವು ಅದು ವಿವರಗಳನ್ನು ಕಂಪ್ಲೀಟ್ ನೆಕ್ಸ್ಟ್ ಮುಂದಿನ ಸಭೆಗೆ ತರ್ತೀವಿ. ಅವಾಗ ನೋಡೋಣ ಅಂತ ಅದನ್ನು. ವಿಷಯ ಸಂಖ್ಯೆ 20 ಸಹಕಾರಿಯ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಜಂಟಿ ಸಹಭಾಗಿತ್ವದಲ್ಲಿ ಸಹೋದ್ಯೋಗಗಳಲ್ಲಿ ಭಾಗವಹಿಸುವ ಕುರಿತು ಕ್ರಮವಿಡುವ ಬಗ್ಗೆ ಸಹಕಾರಿ ಸಂಘದ ಆರ್ಥಿಕ ಬೆಳವಣಿಗೆ ಹಾಗೂ ಆದಾಯ ಹೆಚ್ಚಿಸಿಕೊಳ್ಳುವ ದೃಷ್ಟಿಯಿಂದ ಜಂಟಿ ಸಹಭಾಗಿತ್ವದಲ್ಲಿ ಸಹೋದ್ಯಮಗಳಲ್ಲಿ ಪಾಲುಗಾರಿಕೆ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಬಗ್ಗೆ ಇಂದಿನ ಸಾಲಿನ ಸಾಮಾನ್ಯ ಸಭೆ ಅನುಮೋದನೆ ಪಡೆಯಲಾಗಿತ್ತು. ಆದರೆ ಸೂಕ್ತವಾದ ಪ್ರಸ್ತಾವನೆಗಳ ಕೊರತೆಯಿಂದಾಗಿ ಈ ಬಗ್ಗೆ ಯಾವುದೇ ರೀತಿಯ ಕ್ರಮವಾಗಿರೋದಿಲ್ಲ. ವಿಷಯವನ್ನು ಸಾಮಾನ್ಯ ಸಭೆಯ ಗಮನಕ್ಕೆ ತರಲಾಗಿದೆ. ಇಲ್ಲಿ ಉದ್ದೇಶ ಏನಂದರೆ, ನಮ್ಮ ಸದಸ್ಯರಾಗಿರ್ಬೋದು, ಬೇರೆ ಯಾರೋ ಆಗಿರ್ಬೋದು, ಒಂದು ಪ್ರೈವೇಟ್ ಲಿಮಿಟೆಡ್ಡು ಅಥವಾ ಏನೋ ಒಂದು ಕಂಪ್ನಿ ಫ್ಲೋಟ್ ಮಾಡಿದರೆ ಅದರಲ್ಲಿ ನಾವು ಅವರಿಗೆ ಇಕ್ವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋ ಸಲುವಾಗಿ ಒಂದು ಪರ್ಮಿಷನ್ ತೊಗೊಂಡಿದ್ವಿ. ಬಟ್ ಅಂಥ ಯಾವ ಪ್ರಪೋಸಲ್ ಬರಲಾರ್ದ ಸಲುವಾಗಿ ಇದ್ರ ಬಗ್ಗೆ ಏನೂ ಕ್ರಮ ಆಗಿಲ್ಲ. ಮುಂದಿನ ಯಾವುದಾದ್ರು ಬಂದರೆ ನಾವು ಅದ್ರ ಬಗ್ಗೆ ಕ್ರಮ ತೊಗೊತೀವಿ. ವಿಷಯ 21 ಸಹಕಾರಿಯಲ್ಲಿ ಪ್ರಸ್ತುತ ಹಳೆಯ ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನ ಖರೀದಿಸುವ ಬಗ್ಗೆ ಸಹಕಾರಿಯಲ್ಲಿ ಪ್ರಸ್ತುತ ಉಪಯೋಗಿಸುತ್ತಿರುವ ವಾಹನ 5 ವರ್ಷಗಳ ಹಿಂದೆ ಖರೀದಿಸಿದ್ದು ಈಗ ಅದರ ನಿರ್ವಹಣೆ ವೆಚ್ಚವು ತುಂಬ ಹೆಚ್ಚಿಗೆ ಆಗುತ್ತದೆ. ಆದ್ದರಿಂದ ಸದರಿ ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನವನ್ನು ಖರೀದಿಸಲು ಆಡಳಿತ ಮಂಡಳಿಗೆ ಅಧಿಕಾರ ನೀಡುವ ಬಗ್ಗೆ ಸಾಮಾನ್ಯ ಸಭೆಯ ಅನುಮೋದನೆ ಕೋರಿದೆ. ನಮ್ಮಲ್ಲಿ ಒಂದೇ 5-6 ವರ್ಷದಿಂದ ಒಂದು ವೆಹಿಕಲ್ ತೊಗೊಂಡಿದ್ವಿ, ಅದು ಮೇಂಟೆನೆನ್ಸ್ ಭಾಳ ಆಗ್ತಾಯಿದೆ. ಅದ್ರ ಮಾರಿ ಒಂದು ಹೊಸ ವೆಹಿಕಲ್ ತೊಗೋಬೇಕಂತ ಮಾಡಿದ್ವಿ. ದಯವಿಟ್ಟು ನಮ್ಮ ಆಡಳಿತ ಮಂಡಳಿಗೆ ಅನುಮೋದಿಸಲು ಕೋರಿದ್ವಿ. ಥ್ಯಾಂಕ್ ಯು. ಈಗ ನಮ್ಮ ಅಜೆಂಡಾ ಪ್ರಕಾರ, ಕಾರ್ಯಸೂಚಿ ಪ್ರಕಾರ ಎಲ್ಲ ವಿಷಯಗಳು ಮುಗಿದವು. ಮಾನ್ಯ ಸದಸ್ಯರು ಏನಾದರೂ ಸಲಹೆ ಸೂಚನೆ ಬಗ್ಗೆ ಅದೇ ಹೇಳಿದರು. ಒಂದು ಈಗಾಗಲೇ ನನ್ನ ಪ್ರಾಸ್ತಾವಿಕ ವಿಷಯ ಮಾತಾಡುವಾಗ ಹೇಳಿದೆ ನಾನು, ನಾವು 2 ವರ್ಷದಲ್ಲಿ ಒಂದು 100 ಕೋಟಿ ವರ್ಕಿಂಗ್ ಕ್ಯಾಪಿಟಲ್, ಈಗ ಸುಮಾರು ಒಂದು 84 ಕೋಟಿ ಇದೆ.
ಈ 2 ವರ್ಷದಲ್ಲಿ 100 ಕೋಟಿ ಮಾಡಬೇಕಂತ ಒಂದು ಗುರಿ ಹೊಂದಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಮ್ಮಲ್ಲಿ ಡಿಪಾಸಿಟ್ ಜಾಸ್ತಿ ಆಗಬೇಕು, ಸಾಲಗಳು ತೊಗೋಬೇಕು, ಲಾಭ ಜಾಸ್ತಿ ಆಗಬೇಕು. ಆದ್ದರಿಂದ ನೀವೆಲ್ಲರೂ ಇದ್ರ ಬಗ್ಗೆ ಕ್ರಿಯಾಶೀಲರಾಗಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಂಡು, ಏನಾದರೂ ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಮಾಡ್ಬೇಕಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ನವಕಲ್ಯಾಣ ಕರ್ನಾಟಕ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 12ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಇಲ್ಲಿವರೆಗೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ತಮ್ಮ ಎದುರಿಗೆ ಅದರ ಬೆಳವಣಿಗೆಯ ವಿವರಗಳನ್ನು ಸವಿಸ್ತರವಾಗಿ ಹೇಳಿದ್ದಾರೆ ಮತ್ತು ಅವರ ಕಾರ್ಯಕ್ರಮಗಳನ್ನು ಮತ್ತು ಅವರ ಬೆಳವಣಿಗೆಯನ್ನು ಮೆಚ್ಚಿ ತಾವೆಲ್ಲರೂ ಅನುಮೋದನೆ ಮತ್ತು ಸಲಹೆ ಸೂಚನೆಗಳ ಬಗ್ಗೆ ಕೂಡ ಮಾತಾಡಲಿಕ್ಕೆ ಹೇಳಿದ್ದಾರೆ. ಬಹುಶಃ ಇವತ್ತು ನಾವು ಏನು ಮಾತಾಡಬೇಕಾಗಿದೆ ಅಂತ ಹೇಳಿದರೆ, ಮೊದಲ ಮನೆಯೊಳಗೆ ಶರ್ಟಲ್ಲಿ ಜೋಬಲ್ಲಿ ದುಡ್ಡು ಇಡ್ತಿದ್ವಿ, ಏನೋ ಹೆಂಡ್ತಿ ಅದು ತರಕಾರಿಗೂ ಪರಕಾರಿಗೆ ಎತ್ತಿ ಹಾಕಿಬಿಡ್ತಿದ್ರು, ದುಡ್ಡಿನ ಭದ್ರತೆ ಇರಲಿಲ್ಲ. ಆಮೇಲೆ ಟ್ರಂಕಿಗೆ ಹೋದ್ವಿ, ಟ್ರಂಕಲ್ಲೂ ಉಳಿತಾ ಇರಲಿಲ್ಲ. ಟ್ರೇಜರಿಗೆ ಹೋದ್ವಿ, ಟ್ರೇಜರಿಗೂ ಉಳಿತಾ ಇಲ್ಲ. ಆ ನಂತರ ಕೋಆಪರೇಟಿವ್ ಸೊಸೈಟಿಗಳು ಬೆಳೆದು ಅದರಲ್ಲಿ ದುಡ್ಡು ಇಟ್ವಿ, ಅಲ್ಲಿನೂ ಕೂಡ ಮೋಸ ಆಗ್ತಿತ್ತು. ಈ ಕೊನೆಗೆ ರಾಷ್ಟ್ರೀಯ ಬ್ಯಾಂಕ್ಗಳ ಮೊರೆ ಹೋದರೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲೂ ಕೂಡ ಅಭದ್ರತೆ ಇವತ್ತಿನ ಕಾಲಮಾನಗಳಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ಒಂದು ವಿಶ್ವಾಸ ಮತ್ತು ನಂಬಿಕಾರ್ಹವಾದ ಒಂದು ಸಂಘ ಸಂಸ್ಥೆಯನ್ನು ಉಳಿಸ್ಕೋಬೇಕಾದ್ರೆ ಅದರಲ್ಲಿ NKK ಕೂಡ ಒಂದು ಉತ್ತಮ ಕೆಲಸ ಮಾಡಿದೆ ಅಂಥೇಳಿ ನಾನು ಎಲ್ಲರ ಪರವಾಗಿ ಇಲ್ಲಿ ಹೇಳಬಲ್ಲೆ. ಮತ್ತು ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅಧ್ಯಕ್ಷರು ಹೇಳಿದರು, ಮುಂದಿನ ಇದರಲ್ಲಿ 100 ಕೋಟಿನ ಅವರು ಗುರಿ ಇಟ್ಕೊಂಡಿದ್ದಾರೆ, ಅದನ್ನು ನಾವು ಸಾಧಿಸಬೇಕು ಅಂತೇಳಿ. ಅದು ಸಾಧಿಸಬೇಕಾದ್ರೆ ಎಲ್ಲ ಸದಸ್ಯರ ಸಹಕಾರ ಮತ್ತು ಅವರ ಜೋಬು ಕೂಡ ಗಟ್ಟಿಯಾಗಿರ್ಬೇಕಾಗತ್ತೆ. ಹಾಗಾಗಿ ಅಧ್ಯಕ್ಷರಿಗೆ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಯಾಕಂದರೆ ನಮ್ಮಲ್ಲಿ ಎಲ್ಲರೂ ಒಳ್ಳೆಯ ಆದಾಯ ಇದ್ದವರು ಇದ್ದಾರೆ, ಅವರ ಮೇಲೆ ಭರವಸೆ ಇದೆ ಮತ್ತು ಇಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ಭಾಳ ಕೆಲಸ ಮಾಡುತ್ತೆ. VB ಪಾಟೀಲ್ರು ಅಧ್ಯಕ್ಷರಾಗಿದ್ದರೆ ಈ ಸಂಸ್ಥೆ ಹೇಗೆ ನಡೆಯುತ್ತೆ, ನಮ್ಮ ಹಣಕ್ಕೆ ಏನು ಭದ್ರತೆ ಇರುತ್ತೆ, ನಮ್ಮ ಇಟ್ಟಿರ್ತಕ್ಕಂಥ ಹಣಕ್ಕೆ ಅದಕ್ಕೆ ಆದಾಯ ಯಾವ ರೀತಿ ನಮ್ಮ ಸದಸ್ಯರಿಗೆ ಮರಳಿ ಬರುತ್ತೆ ಅನ್ನೋದ್ರು ಕೂಡ ಮುಖ್ಯ ಆಗಿರೋದ್ರಿಂದ VB ಪಾಟೀಲ್ರು ಅತ್ಯಂತ ತಮ್ಮ ಸೇವಾನುಭವವನ್ನು ಬಳಸಿಕೊಂಡು ಈ ನಮ್ಮ ಸದಸ್ಯರ ಎಲ್ಲರ ಪುರೋಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಆಮೇಲೆ ಚಾರಿಟೇಬಲ್ ಟ್ರಸ್ಟ್ ಅನ್ನೋದು ಒಂದು ಮಾಡುವಂಥ ಒಂದು ಯೋಜನೆ ಇಟ್ಕೊಂಡಿದ್ದಾರೆ, ಅದು ಕೂಡ ಭಾಳ ಉತ್ತಮವಾದಂಥ ಒಂದು ಕೆಲಸ. ಈಗಾಗಲೇ ಕೆನರಾ ಬ್ಯಾಂಕ್ನವ್ರದ್ದು ಕೂಡ ಚಾರಿಟೇಬಲ್ ಟ್ರಸ್ಟ್ ಇದೆ, ಬೇರೆ ಬೇರೆ ಬ್ಯಾಂಕ್ನವ್ರು ಇದ್ದಾವೆ, ಒಳ್ಳೆಯ ಬೆಳವಣಿಗೆ ಕಂಡಂತಹ ನಮ್ಮ ಸಹಕಾರಿ ಸಂಘಗಳಲ್ಲಿ ಕೂಡ ವ್ಯವಸ್ಥೆ ಇದೆ. ಇದರ ಮೂಲ ಉದ್ದೇಶ ಏನಿರುತ್ತೆ ಅಂದರೆ ಸದಸ್ಯರದ ಒಂದು ಸಂಪೂರ್ಣ ಹಿತವನ್ನು ಕಾಯ್ಕೊಳ್ಳುವಂಥ ಕಾರ್ಯಕ್ರಮಗಳು. ಯಾರಿಗಾದರೂ ಅನಾರೋಗ್ಯ ಪೀಡಿತರಾಗಿದ್ದರೆ, ಅವ್ರು ಏನಾದರೂ ಅಸಹಾಯಕತೆಯಲ್ಲಿದ್ದರೆ ಅಂಥವ್ರಿಗೆ ಸಹಾಯ ಮಾಡುವುದು, ಸದಸ್ಯರ ಮಕ್ಕಳು ಅತ್ಯಂತ ಪ್ರತಿಭಾ ಇದರಲ್ಲಿ ಏನಾದರೂ ಪುರಸ್ಕಾರ ಪಡೆಯುವಂಥ ಯೋಗ್ಯತೆ ಇದ್ದಲ್ಲಿ ಅಂಥ ಮಕ್ಕಳನ್ನು ಶಿಕ್ಷಣದಲ್ಲಿ ಉತ್ತೇಜಿಸುವುದು ಮತ್ತು ಶಿಕ್ಷಣಕ್ಕಾಗಿ ಏನಾದರೂ ಅವರಿಗೆ ಹಣದ ರೂಪದಲ್ಲಿ ಸಹಾಯ ಮಾಡುವುದು ಮತ್ತು ಏನಾದರೂ ಬಡಬಗ್ಗರ ಬಗ್ಗೆ ಇರುವಂಥ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಈ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಮಾಡಿದರೆ ಸದಸ್ಯರಿಗೆ ಅದೊಂದು ಅನುಕೂಲಕರವಾದ ಆಗುತ್ತೆ. ಈ ಯೋಜನೆ ಕಳೆದ ಬಾರಿಗೇ ಈ ಯೋಜನೆ ಒಂದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೂ ಕೂಡ ಅದರ ಉದ್ದೇಶ ಮತ್ತು ಅದರ ವ್ಯಾಪ್ತಿ ಮತ್ತು ಅದನ್ನು ಮಾಡೋರಿಂದ ಸಾಧಕ ಬಾಧಕಗಳನ್ನು ಎಲ್ಲವನ್ನು ವಿಚಾರ ಮಾಡಿ ಇದರ ಬಗ್ಗೆ ಮುಂದಡಿ ಇಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಉಳಿದಂತೆ ನಮ್ಮ ಬಾಪುಗೌಡರು ಪ್ರಸ್ತಾಪ ಮಾಡಿದಂತೆ ಸಂಘಕ್ಕೆ ಒಂದು ಸ್ವಂತ ಕಟ್ಟಡದ ಅವಶ್ಯಕತೆ ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಕಾರ್ಯಪ್ರವೃತ್ತರಾಗಲಿ ಮತ್ತು ಎಲ್ಲ ಸದಸ್ಯರಿಗೆ ಅವರ ಇಷ್ಟದಂತೆ 11% ತಾವು ಕೊಟ್ಟಿದ್ದೀರಿ. 12 ಆಗಬೇಕಂತ ಎಲ್ಲರ ಇಚ್ಛೆ ಇತ್ತು, ತಾವು ಒಪ್ಪಿದ್ದೀರಿ 11ಕ್ಕೆ, ಇವರು ಒಪ್ಪಿದ್ದಾರೆ. ಇದರಲ್ಲಿ ಅಂಕಿ ಸಂಖ್ಯೆಗಳಲ್ಲಿ ಯಾವುದು ವ್ಯತ್ಯಾಸ ಅಥವಾ ಈ ಅಂಕಿ ಸರಿಯಿಲ್ಲ ಆ ಅಂಕಿ ಸರಿಯಿಲ್ಲ ಅನ್ನೋದಕ್ಕಿಂತ ನಮಗೆ ಕೊಟ್ಟಿರೋದೇ ಸರಿ ಅನ್ನೋದನ್ನು ತಿಳ್ಕೊಂಡು ತಮಗೆ ಎಲ್ಲರಿಗೆ ನಾನು ವಂದನೆಗಳನ್ನು ಹೇಳಿ ನನ್ನ 2 ವಿಚಾರಗಳನ್ನ ನಾನು ಈಗಾಗಲೇ ಹೇಳಿದಂತೆ ಕಟ್ಟಡಕ್ಕಾಗಿ ಬರೀ 50 ಲಕ್ಷ ನಮ್ಮಲ್ಲಿದೆ. ಬಟ್ ಆದರೂ ಒಂದು 2 ಕೋಟಿಗಿಂತ ಹೆಚ್ಚುವರೆಗೂ ನಾವು ಖರ್ಚು ಮಾಡ್ಬೋದು. ಯಾಕಂದರೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ನಮ್ಮ ನಿಯಮಗಳೆಲ್ಲ ವ್ಯವಸ್ಥೆ ಇದೆ. ನಾವು ದಯವಿಟ್ಟು ಏನಾದರೂ ನಿವೇಶನ ಅಥವಾ ಕಟ್ಟಡಗಳು ಸಿಕ್ಕರೆ 2-3 ಕೋಟಿವರೆಗಾದರೂ ಅಡ್ಡಿಯಿಲ್ಲ, ನಾವು ರೆಡಿ ಇದ್ದೀವಿ. ಎಲ್ಲ ಬರ್ತಾ ಬಿಡಿ, ಅದು ಲವ್ ಇಟ್ ಓನ್ ಟೈಮ್.
ಅದು ಈ ಸದ್ಯ ಪರಿಸ್ಥಿತಿಯಲ್ಲಿ ಆ ಕಟ್ಟಡಕ್ಕೂ ಅದಕ್ಕೂ ಸಂಬಂಧ ಮಾಡೋದು ಬೇಡ ಅದು ಮಾಡೋಣ. ದಯವಿಟ್ಟು ಈ ಬಗ್ಗೆ ಯಾರಿಗಾದರೂ ಸ್ವಲ್ಪ ನಮಗೆ ಬೇಕು. ಅದಕ್ಕೆ ಸೆಂಟ್ರ್ ಪ್ಲೇಸಲ್ಲಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಸೆಂಟ್ರ್ ಬೈ ಮೇಸ್ತ್ರಿಗಂತೂ ಮಾಡೋಕ್ಕಾಗಲ್ಲ. ಅಲ್ಲ, ಸ್ವಲ್ಪ ಅಕ್ಕಪಕ್ಕ ನೋಡಿ ಮಾಡ್ರಿ, ನಿಮಗೆ ಅನುಕೂಲ ಆಗುತ್ತೆ, ನಮಗೊಂದು ಸ್ವಲ್ಪ ಅನುಕೂಲ ಆಗಬೇಕು. ದೂರ ಇರೋದು ಇದು ನಾಟ್ಯ ಇದು ಅಂತ ಏನು ಸಮಸ್ಯೆ ಅಲ್ರಿ ಈಗಿನ ದಿನಗಳಲ್ಲಿ. ನೋಡಿ ಎಲ್ಲಿ ನಮ್ಮ ಬಜೆಟ್ನಲ್ಲಿ ಸಿಗ್ತದೋ ಅಲ್ಲಿ ನೋಡೋಣ ಅಂತಾರೆ. ಹೌದಾ? ಮತ್ತೆ ಹಾಂ ಆಗ್ಬೋದು. ಇದು ಒಳ್ಳೆ ಸಜೆಷನ್. ಮೆಟ್ರೋ ಹೌದು. ಅಲ್ಲಿ 12ನೇ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿರುವ ಅಧ್ಯಕ್ಷರೇ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರೇ ಮತ್ತು ನಮ್ಮ ಆತ್ಮೀಯ ಸದಸ್ಯರೇ, ಈಗ ಸಹಕಾರಿ ಸುಮಾರು 12 ವರ್ಷದಿಂದ ವರ್ಷಕ್ಕೆ ಪ್ರಗತಿ ಪಥದಲ್ಲಿ ನಡೆಯುತ್ತಿದೆ. ಈಗ ವರ್ಕಿಂಗ್ ಕ್ಯಾಪಿಟಲ್ ಬಂದು ಸುಮಾರು 84 ಕೋಟಿ ಇದೆ. ಮುಂದಿನ ದಿನಗಳಲ್ಲಿ ತಮ್ಮ ಅಧ್ಯಕ್ಷರ ಭಾಷಣದಲ್ಲಿ 100 ಕೋಟಿ ಮಾಡಬೇಕಂದ್ರೆ ತುಂಬ ಸಂತೋಷದ ವಿಷಯ. ಅದು ಆಗಲಿ ಅಂತ ನಾವು ಬೇಗ ಹಾರೈಸ್ತಾ ಇದ್ದೀವಿ. ಅದೇ ಥರ ಡಿಪಾಸಿಟ್ಸ್ ಸುಮಾರು 7,036 ಲಕ್ಷ ಡಿಪಾಸಿಟ್ ಇದೆ ಮತ್ತು ಸಾಲ 5,434 ಲಕ್ಷಗಳು ಸಾಲವನ್ನು ನೀಡಿದ್ದಾರೆ. ಸ್ಟುಡಿಯೋ ರೇಷಿಯೋ 77% ಇದೆ. ಇದನ್ನು ಇನ್ನೂ ಹೆಚ್ಚಿನ ಸ್ವಲ್ಪ ಮಾಡ್ಬೋದು. ಸ್ಟುಡಿಯೋ ಈಗ ಚೆನ್ನಾಗಿದೆ, ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಟುಡಿಯೋ ರೇಷಿಯೋ ಇನ್ಕ್ರೀಸ್ ಆದರೆ ಲಾಭಾಂಶನ ಹೆಚ್ಚಿನ ಇಲ್ಲಿ ನಾವು ಗಳಿಸಬಹುದಾಗಿದೆ. ಆಮೇಲೆ ಪ್ರಾಫಿಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ಸರಿ 1,10,00,000 ಗಳಿಸಿದ್ವಿ. ಈಗ 11% ಡಿವಿಡೆಂಟ್ ಕೊಟ್ಟಿದ್ದೀರಾ, ತುಂಬ ಸಂತೋಷ. ಯಾಕಂದರೆ ಪ್ರಗತಿಯಲ್ಲೇ ಲಾಸ್ಟ್ ಇಯರ್ 10% ಕೊಟ್ಟಿದ್ದೀರಾ, ಈ ಸರಿ 11% ಕೊಟ್ಟಿದ್ದರಿಂದ ಸಹಕಾರಿಗೂ ಅಭಿನಂದನೆ ಸಲ್ಲಿಸ್ತಿದ್ದೀವಿ. ಅದೇ ಥರ ಲಾಸ್ಟಿಗೆ ನಾನು ಕೇಳಬಯಸೋದ್ರಿಂದ ಸದಸ್ಯರ ಮರಣ ಪರಿಹಾರ ಅದೇನೋ ನೀವು 10,000 ರೂಪಾಯಿ ಏನೋ ಒಂದು ಇದರಲ್ಲಿ ತಂಗಿದೆ, ಅದನ್ನು ಹೆಚ್ಚಿಗೆ ಮಾಡಬೇಕಂತ ನನ್ನ ಒಂದು ಕಳಕಳಿ ತಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ. ಅದನ್ನು ನೀವು ಕನ್ಸಿಡರ್ ಮಾಡಿ ಕಾರ್ಯರೂಪಕ್ಕೆ ತರಬೇಕಂತ ನನ್ನ ವಿನಂತಿ. ಹೆಚ್ಚಿಗೆ ಮಾಡ್ಬೋದು, ಬಟ್ ನೀವೇ ಡಿಸೈಡ್ ಮಾಡಿಬಿಡಿ. ಇಲ್ಲೇ ಡಿಸೈಡ್ ಮಾಡಿಬಿಡಿ ಒಂದು. ಹೌದ್ರಾ? ಜಾಸ್ತಿ ಮಾಡ್ಕೊಂತ ಹೋದ್ರೆ ಏನು ಉಪಯೋಗ ಇರಲ್ಲ. ನಾವು ಕೊಟ್ಟಿದ್ರಾಗೆ ಅವ್ರೇನು ಪಾಪ ಇದು ಮಾಡಲ್ಲ. ನೀವು 10,000 ಫಿಕ್ಸ್ ಮಾಡಿದ್ರೆ ಸಾಕು. ಈಗ ಪ್ರಾಫಿಟ್ ಜಾಸ್ತಿ ಬಂದಾಗ ಜಾಸ್ತಿ ಮಾಡೋಣ. ಆಯ್ತು ಬಿಡಿ. ಮುಂದೆ ನೋಡೋಣ ಬಿಡಿ. ಭಾಳ ವ್ಯತ್ಯಾಸ ಏನಾಗಲ್ಲ. ಭಾಳ ವ್ಯತ್ಯಾಸ ಏನಾಗಲ್ಲ. ಬೇಕಿದ್ರೆ ಒಂದು ನೀವೆಲ್ಲರೂ ಒಪ್ಪಿದ್ರೆ 15,000 ಮಾಡಿಬಿಡೋಣ. ಬೇಕಾದ್ರೆ 15,000 ಮಾಡಿಬಿಡೋಣ. ಇಲ್ಲ 15,000 ಮಾಡೋಣ್ರೆ. ಓಕೆ ಆಯ್ತು. ಇಲ್ಲ ಮತ್ತೆ ನಮ್ಮ ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಶೇಖರ್ ಪಾಟೀಲ್, ವಕೀಲರು ಮತ್ತು ನೋಟ್ರಿ ಅವರು. ಈಗೇನು ರಾಯಚೂರು ಶಾಖೆಯಲ್ಲಿ ಪಿಗ್ಮಿ ಠೇವಣಿ ಯೋಜನೆ ಅನುಷ್ಠಾನಗೊಳಿಸಿ ಅದರಿಂದ ಸರಿಯಾದ ರೀತಿಯಿಂದ ವರ್ಕ್ ಆಗುತ್ತೆ ಅಂತ ಇದೆಯಲ್ಲ, ಅದೇ ಥರ ನಮ್ಮ ಸೆಂಟ್ರಲ್ ಬ್ಯಾಂಕಲ್ಲಿ ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಒಂದು ವಿನಂತಿ. ಇಲ್ಲಿ ಮಾಡಿದರೆ ಇಲ್ಲಿಯವರಿಗೂ ಅನುಕೂಲ ಆಗುತ್ತಲ್ಲ ಅಂಥೇಳಿ ಅದು ಒಂದು. ಆಮೇಲೆ ಲಾಸ್ಟ್ ಜನರಲ್ ಬಾಡಿ ಮೀಟಿಂಗಲ್ಲಿ ನಾನು ನನ್ನ ಹೆಸರನ್ನ ಈ ಒಂದು ಬುಕ್ದಲ್ಲಿ ಸೇರಿಸ್ಬೇಕು ಅಂತ ಕೇಳ್ಕೊಂಡಿದ್ದೆ. ನನ್ನ ಒಂದು ಮನವಿಯನ್ನು ಪರಿಗಣಿಸಿ ತಾವು ನನ್ನ ಹೆಸರನ್ನ ಸೇರಿಸಿದ್ದೀರಿ. 55ನೇ ಪುಟದಲ್ಲಿ ಇದೆ. ಅದಕ್ಕೆ ನನ್ನ ಧನ್ಯವಾದಗಳು. ಪಿಗ್ಮಿ ಇಲ್ಲಿ ಮಾಡ್ಬೋದು,
ಬಹುಶಃ ಅಂಥ ಯಾರು ಕಲೆಕ್ಷನ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಹೋಗ್ತದೆ ಇದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಅದು ಅಂಥವ್ರು ಯಾರೂ ಸಿಕ್ಕರೆ ಮಾಡಬಾರ್ದಂತೇನಿಲ್ಲ, ನಮಗೆ ಸಿಕ್ಕರೆ ಮಾಡ್ಬೋದು ಅಂತ. ಅಲ್ಲಿ ರಾಯಚೂರಲ್ಲಿ ಕೂಡ ಈಗ ಹೆಚ್ಚು ಕಡಿಮೆ ದಿವಸ 15-20 ಸಾವಿರ ಮಾಡ್ತಾರೆ. ಇಬ್ಬರು ಇದ್ದಾರೆ ಅಲ್ಲಿ, ಒಬ್ಬರು 20 ಸಾವಿರ ಮಾಡ್ತಾರೆ, ಒಬ್ಬರು ಅಲ್ಲಿ. ಅದು ಇಲ್ಲಿ ಯಾರಾದರೂ ಒಂದು 50 ಸಾವಿರಕ್ಕಿಂತ ಹೆಚ್ಚು ಮಾಡ್ತಿದ್ದರೆ ಬೆಂಗಳೂರಲ್ಲಿ ವಿಚಾರ ಮಾಡ್ಬೋದು. ಸ್ಮಾಲ್ 10 ಸಾವಿರ 20 ಸಾವಿರ ಇಲ್ಲಿ ರಾಯಚೂರು ಬೆಂಗಳೂರು ಸಿಟಿಗೆ ಅದು ಸೂಕ್ತ ಆಗಲ್ಲ. ಇಲ್ಲಿ ಯಾರೋ ದೊಡ್ಡವರೇ ಮಾಡ್ತಿದ್ದಾರೆ, ದೊಡ್ಡ ಏಜೆಂಟ್ಸೇ ಮಾಡ್ತಿದ್ದಾರೆ. ಅಂಥವ್ರು ಯಾರಾದರೂ ನಮ್ಮ ಸಂಪರ್ಕಕ್ಕೆ ಬಂದರೆ ಖಂಡಿತ ಅದನ್ನು ಮಾಡೋಣ.